ಮತ್ತೇನಾಯ್ತಾ ನಿಂಗೆ? ಯಾಕೇನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ? ಮಳೆ ಬಂದಾಗ ಒಳಗ್ ತಾನೇ ಬರ್ಬೇಕು, ಅದಕ್ಕೆ ಬಂದೆ. ಅಕ್ಕ, ಏನೇ ನಿನ್ ಮಾತಿನ ಅರ್ಥ? ನೀವ್ ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ನನ್ಗೇನ್ ಕೆಲ್ಸ ಹೇಳು? ಅದ್ರಲ್ಲೂ ನನ್ ಪರವಾಗಿ ನೀನೇ ಎಲ್ಲಾ ತೀರ್ಮಾನ ತಗೊಂತಿದ್ಯಾ, ಅದಕ್ಕೆ ನಾನ್ ಬಂದೆ. ಏನೇ ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ತಾ ಇದ್ಯಾ? ಯಾಕೆ ನಿಂಗೆ ಹೆಸರು ಇಷ್ಟ ಆಗ್ಲಿಲ್ವಾ? ನಿಂಗೆ ಯಾವ್ದಾದ್ರು ಹೆಸರು ಇಷ್ಟ ಆಗಿದ್ರೆ ಹೇಳು, ಅದೇ ಇಟ್ರಾಯ್ತು. ಹೆಸರು ಇಷ್ಟ ಆಯ್ತು ಇಷ್ಟ ಆಗ್ಲಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಅಮ್ಮ. ನನ್ ಮಗುಗೆ ನಾನೇ ಹೆಸರಿಡ್ಬೇಕು. ಈ ಮನೆಗ್ ಭಾವನೆ ದೊಡ್ಡವರಾಗಿರ್ಬೋದು, ನೀನೇ ಹಿರಿ ಸೊಸೆ ಆಗಿರ್ಬೋದು, ಹಾಗಂತ ನಮ್ ಹಕ್ಕನ್ನು ಕಿತ್ಕೊಳ್ಳೋ ಹಕ್ಕು ನಿಮ್ಗಿಲ್ಲ. ನೀವ್ ಏನ್ ಮಾಡಿದ್ರು ಸಹಿಸ್ಕೊಂಡ್ ಸುಮ್ನೆ ಇರ್ತೀವಿ ಅಂತ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡ್ ನಮ್ ಮೇಲೆ ಅಧಿಕಾರ ಚಲಾಯಿಸಕ್ ಬರ್ಬೇಡಿ. ಅಟ್ಲೀಸ್ಟ್ ನಮ್ ಮಗುಗ್ ಹೆಸರಿಡೋ ಅಧಿಕಾರ ಅನ್ನೋದ್ರು ನಮಗ್ ಕೊಡಿ. ಅಕ್ಕ, ನೀನ್ ತುಂಬಾ ಬದಲಾಗಿದೆ ಕಣೆ. ಅದಕ್ಕೆ ನಾವೇನೇ ಮಾಡಿದ್ರು ನಿಂಗೆ ಈ ನಡುವೆ ಎಲ್ಲ ತಪ್ಪಾಗೆ ಕಾಣ್ತಿದೆ. ಯಾಕೆ ಪರಿ, ಏನಾಯ್ತು? ನೋಡ್ಕೊಂಡ್ ಮಾಡೋದಲ್ವಾ? ಯಾವಾಗ್ಲೂ ಅವಸರ ನಿಮ್ಗೆ? ಅದ್ ಹಾಗಲ್ಲ ರೀ, ಇವತ್ ಯಾಕೋ ಬಲ್ಗಣ್ಣು ತುಂಬಾ ಹೊಡ್ಕೋತಾ ಇದೆ. ಅಮ್ಮ ಆರ್ತಿನೂ ತುಂಬಾ ನೆನಪು ಬರ್ತಾ ಇದಾರೆ. ಯಾವತ್ತೂ ಹೀಗಾಗಿಲ್ಲ, ಆದ್ರೆ ಅವರಿಬ್ಬರನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ. ನೀನು ಯಾವಾಗ್ಲೂ ಅವ್ರ ನೆನಪಲ್ಲೇ ಇರ್ತೀಯ. ಅವ್ರಿಗೇನಾದ್ರೂ ಆಗ್ಬಿಟ್ರೆ ಅನ್ನೋ ಕೆಟ್ಟ ಕಲ್ಪನೆ, ಕೆಟ್ಟ ಯೋಚನೆಗಳನ್ನು ಮಾಡ್ತಾ ಇರ್ತೀಯ. ನೀನ್ ಅನ್ಕೊಂಡಾಗೆ ಅಮ್ಮ ಆರ್ತಿಗೆ ಏನೂ ಆಗಲ್ಲ. ಅವರು ಅಲ್ಲಿ ಚೆನ್ನಾಗೇ ಇರ್ತಾರೆ. ಮೊದಲು ಈ ನಿನ್ನ ಕೆಟ್ಟ ಆಲೋಚನೆಗಳಿಂದ ಹೊರಗೆ ಬರೋದನ್ನ ಕಲಿ, ಆಗ ಎಲ್ಲ ಸರಿ ಹೋಗುತ್ತೆ. ನೀವ್ ಹೇಳ್ದಾಗೆ ಯಾವ್ದು ಕೆಟ್ಟದಾಗದೇ ಇರ್ಲಿರಿ. ಯಾಕೋತಾ ಅಕ್ಕಪಕ್ಕದವರೆಲ್ಲ ನಿಮ್ ಮಕ್ಳಿಬ್ರು ಒಂದೇ ಮನೆಗೆ ಸೊಸೆಯಂದ್ರಾಗಿ ಹೋಗಿದ್ದಾರೆ, ಅವ್ರ ಮಧ್ಯೆ ಯಾವತ್ತೂ ಜಗಳನೇ ಬಂದಿಲ್ವಾ ಅಂತ ಕೇಳ್ತಿರ್ತಾರೆ. ನನ್ಗೆ ಅವ್ರಗಳ ಮಾತು ಕೇಳಿದಾಗೆಲ್ಲ ಎಲ್ಲಿ ಅಕ್ಕ ತಂಗಿರು ವಾರ್ಗೀತಿರಾಗಿ ಜಗಳ ಮಾಡ್ಕೊಂಡು ದೂರ ಹಿಡ್ಕೊಂಡು ನಮ್ಮನೆಗೆ ಬಂದ್ಬಿಡ್ತಾರೋ ಅಂತ ಭಯ ಆಗ್ತಿದೆ ರೀ. ನೋಡ್ ಪರಿ, ಆರ್ತಿ ಅಮ್ಮು ಇಬ್ರು ನಾವು ಬೆಳೆಸಿದ ಮಕ್ಕಳು. ಅದರಲ್ಲೂ ಬಡತನದಲ್ಲಿ ಬೆಳೆದವರು, ಸಂಸ್ಕಾರ ಕಲ್ತಿರೋರು. ಗಂಡನ ಮನೆಯಲ್ಲಿ ಹೇಗ್ ಬದುಕಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನೀನ್ ಅನ್ಕೊಂಡ ಹಾಗೆ ಅವರು ಜಗಳ ಎಲ್ಲ ಮಾಡ್ಕೊಳಲ್ಲ, ಹೊಂದ್ಕೊಂಡು ಹೋಗ್ತಾರೆ. ಅವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಆರಾಮಾಗಿರೋ, ಆಗ ಎಲ್ಲ ಒಳ್ಳೇದಾಗತ್ತೆ. ಸರಿ ರೀ. ವಿಕ್ರಾಂತ್, ನನಗೆ ಯಾಕೋ ಇದಕ್ಕೆಲ್ಲ ನೀನೇ ಕಾರಣ ಅನಿಸ್ತದೆ. ನೀನ್ ಹೀಗ್ ಮಾಡದೇ ಇದ್ದಿದ್ರೆ ಈ ರೀತಿ ಆಗ್ತಾನೆ ಇರ್ಲಿಲ್ವಲ್ಲ. ಏನ್ ಹೇಳ್ತಿದ್ಯಾ ಅಗ್ರಜ? ನಾನೇನ್ ಮಾಡ್ದೆ? ಆರ್ತಿ ಹೇಳ್ತಿರೋದು ಸರಿ ಇದೆ. ನೀನ್ ಗ್ರೂಪ್ ಅಲ್ಲಿ ಎಲ್ಲಾರನ್ನೂ ಕರೆದು ಮಗು ಹೆಸರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಾರ್ದಾಗಿತ್ತು. ಆರ್ತಿ ಅವ್ರಿಗೆ ಖಂಡಿತವಾಗ್ಲೂ ಇದಕ್ಕೆ ಬೇಜಾರಾಗಿತ್ತು. ಸುಮ್ನಿರೋ ಅಗ್ರಜ, ನೀನು ಆರ್ತಿ ಅವ್ರ ತರನೇ ಮಾತಾಡ್ಬೇಡ. ಆಕ್ಚುಲಿ ರೌಡಿ ನಾನು ಹೇಳಿದ ಹೆಸರು ತುಂಬಾ ಚೆನ್ನಾಗಿತ್ತು, ಅದನ್ನ ಆರ್ತಿ ಅವರು ಒಪ್ಕೊಂಡಿದ್ರು. ಆಲ್ ಆಫ್ ಎ ಸಡನ್ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಇವಾಗ ನೋಡಿದ್ರೆ ರಿವರ್ಸ್ ಹೊಡಿತಾರೆ. ಏನೇ ಆಗ್ಲಿ ವಿಕ್ರಾಂತ್, ಅವರಿಬ್ರು ತವ್ರ ಮನೆಗೆ ಹೋಗ್ಬಾರ್ದಾಗಿತ್ತು. ಅವರಿಬ್ರು ಪ್ರಾಬ್ಲಮ್ಸ್ ಏನೇ ಇರಲಿ ಇಲ್ಲೇ ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಬೇಕು. ಅಮ್ಮ ಅದ್ರಲ್ಲಿ ಏನ್ ಮಾಡ್ತಾರೆ ಹೇಳು? ಸುಮ್ನೆ ಹೋಗಿ ಅವ್ರಿಗೆ ನೋವು ಕೊಡ್ತಾರೆ ಅಷ್ಟೇ. ಡೋಂಟ್ ವರಿ ವೇದಾಂತ್, ಚಿಕ್ಕಮ್ಮ ಸ್ಟೀಸಿ ಆಗಿಲ್ಲ, ಇವ್ರ ಮಾತಿಗೆ ಮರಳಾಗಲ್ಲ. ಇವ್ರ ಬುದ್ಧಿ ಏನು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಹೆಣ್ಮಕ್ಳು ಮುಖ ಓದಿಸ್ಕೊಂಡು ಮನೆಗ್ ಬಂದಾಗ ಅಯ್ಯೋ ನಾವಿದೀವಿ ನಿಮಗೆ, ನೀವ್ ಇಲ್ಲೇ ಇರು ಅಂತ ಮನೆ ಹೊಡಿಯೋ ಅಮ್ಮ ಅಲ್ಲ ಅವರು. ಇವ್ರಿಗೆ ಬುದ್ಧಿ ಹೇಳಿ ಅಗತ್ಯ ಇದ್ದರೆ ತಲೆಗೊಂದು ಬಿಟ್ಟಾದ್ರೂ ಇಲ್ಲಿಗೆ ವಾಪಸ್ ಕಳಿಸ್ತಾರೆ. ಅಪ್ಪಿ ತಪ್ಪಿನೂ ನಿಮ್ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳಲ್ಲ. ಸಾರ್ಥಕ್, ಅಕ್ಕ ತಂಗಿರ್ ಮಧ್ಯೆ ಇಷ್ಟೊಂದು ನಡೆದಿದೆ ಅಂದ್ರೆ ಯಾವ ತಾಯಿಯಾದ್ರೂ ಬೇಜಾರ್ ಮಾಡ್ಕೊಳ್ಳೋ ಸಹಜನೇ ಅಲ್ವಾ? ಇಲ್ಲ ವೇದಾಂತ್, ಚಿಕ್ಕಮ್ಮ ಸ್ಟೀಸಿ ಆಗಿಲ್ಲ, ಯಾವ ಪಕ್ಷದ ಪರವಾಗೂ ನಿಲ್ಲಲ್ಲ. ಇನ್ ಇವ್ರ ವಿಷಯದಲ್ಲಂತೂ ಸಾಧ್ಯನೇ ಇಲ್ಲ ಬಿಡಿ. ಬೇಕಿದ್ರೆ ಇವ್ರಿಗೆ ಬೈದು ಕಳಿಸ್ತಾರೆ ಹೊರತು ಅವ್ರು ಬೇಜಾರು ಮಾಡ್ಕೊಳ್ಳೋ ಸೀನ್ ಎಲ್ಲ ಇಲ್ಲ. ಬಾಸ್, ಇದಕ್ಕೆ ಒಂದ್ ಸೈನ್ ಮಾಡ್ಬೇಕಿತ್ತು. ವಿಕಾಂತ,
ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನನಗೆ ಸೈನ್ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟ್? ಫ್ಯಾಮಿಲಿ ಇಶ್ಯೂ ಬಗ್ಗೆ ಮಾತಾಡ್ತಿದೀವಿ ತಾನೆ, ಆಫೀಸಲ್ಲಿ ಎಂಟ್ರಿ ಮಾಡ್ತಿದ್ದೀರಾ, ಅಲ್ಲಿ ಸೈನ್ ಮಾಡಿಸ್ಕೊಳಕ್ಕಾಗಲ್ವಾ? ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಮನೆ ತನಕ ಬರ್ಬೇಕು. ಈ ಮನುಷ್ಯ ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಇವತ್ತು ಸೈನ್ ಮಾಡಿಸ್ಕೊಂಡು ಈ ಫೈಲ್ನ ಕಳಿಸ್ಬೇಕು ಅಂತ ಹೇಳಿದ್ದು ಇವರೇ, ಈಗ ಯಾಕೆ ಬಂದೆ ಅಂತ ಕೇಳ್ತಿರೋದು ಇವರೇ. ಎಡ್ವರ್ಟ್ ಮಾಡೋದು, ನಾನು ಅದನ್ನ ಎಡ್ವರ್ಟ್ ಅಂತ ಹೇಳಿದಾಗ ಮೈಂಡ್ ವಾಯ್ಸ್ ಹಾಕೊಂಡು ನಾನೇ ಬೈಕೊಳ್ಳೋದು ಅಲ್ವಾ? ಇದು ಬಿಟ್ರೆ ನಿಮ್ಗೆ ಏನೇನು ಗೊತ್ತಿಲ್ಲ ಬಿಡಿ. ಛೋಟಾ ಬಾಸ್, ನಾನು ಏನಾದ್ರೂ ತಪ್ಪು ಮಾತಾಡದ್ನಾ? ಶ್ರೀಕಾಂತ, ನಾವ್ ಏನಾದ್ರೂ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕು ಅನ್ನೋ ಟೈಮಲ್ಲೇನೆ ನಂದು ಎಲ್ಲಿಡ್ಲಿ ಅಂತ ಬಂದ್ಬಿಡ್ತೀರಾ. ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಸೆನ್ಸ್ ಇಲ್ವಾ? ಇವತ್ ನಾನು ಲೆಫ್ಟು ಅಲ್ಲ ರೈಟು ಅಲ್ಲ ಅಂತ ಅಂಗಾತ ಮಲಗಿದ್ದವನು ಹಾಗೆ ಎದ್ಬಿಟ್ಟಿದೀನಿ ಅನ್ಸುತ್ತೆ. ಅದಕ್ಕೆ ಅಗ್ರಜ ಅನುಜ ಇಬ್ರು ನನ್ನ ಮಧ್ಯಕ್ಕೆ ಹಾಕೊಂಡು ತುಳಿತಾ ಇದ್ದಾರೆ. ಅಕ್ಕ ತಂಗಿ ಇಬ್ರು ಈ ಮನೆ ಜಗಳನ ಆ ಮನೆಗೆ ತಗೊಂಡು ಹೋಗಿ ಹೇಳಿರ್ತಾರೆ. ಇವ್ರ ಮಾತು ಕೇಳಿ ಆ ಪರಿಮಳಂಗೆ ಹಾರ್ಟ್ ಅಟ್ಯಾಕ್ ಆದ್ರೂ ವೈಜಯಂತಿ ಕೂತ್ಕೋ. ವೈಜಯಂತಿ, ಯಾಕಮ್ಮ ಆಡ್ತಾ ಇದೀಯಾ? ಏನು ಇಲ್ಲಮ್ಮ. ನೀನು ನನ್ನ ಮಗಳ ಅಲ್ದೇ ಇರ್ಬೋದು, ಆದ್ರೆ ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ. ನೀನ್ ಧ್ವನಿಲಿರೋ ಸಂಗತಾನೆ ಹೇಳ್ತಾ ಇದ್ದೆ. ನಿನ್ ಮನಸ್ಸಿನಲ್ಲಿ ಏನೋ ನೋವಿದೆ, ಅದಕ್ಕೆ ಅಳ್ತಾ ಇದ್ದೀಯಾ ಅಂತ. ಆ ದೇವ್ರು ನನ್ನ ಹಣೆಯಲ್ಲಿ ನಗು ಅನ್ನೋದೇ ಬರ್ದಿಲ್ಲಮ್ಮ. ಅದಕ್ಕೆ ಯಾವಾಗ್ಲೂ ನಾನು ಅಳ್ತಾನೆ ಇರ್ತೀನಿ. ಹತ್ತು ಕಣ್ಣೀರ್ ಖಾಲಿ ಆಗಿದೆಯಾ ಹೊರತು ಮನಸ್ಸಿನಲ್ಲಿರೋ ನೋವು ಖಾಲಿನೇ ಆಗಿಲ್ಲಮ್ಮ. ಯಾಕಮ್ಮ ಈ ತರ ಮಾತಾಡ್ತೀಯ? ಏನಾಯ್ತು ಅಂತ ಹೇಳ್ಬಾರ್ದಾ? ನನ್ ಮಗನ್ ಮನೇಲಿ ಏನೋ ಸಮಸ್ಯೆಮ್ಮ. ನಾನು ಇದ್ಕೊಂಡು ನನ್ನ ಕೈಲಿ ಏನು ಮಾಡಕ್ ಆಗ್ತಿಲ್ಲ. ಆಗ್ತಿರೋ ಅನ್ಯಾಯನ ಸಹಿಸ್ಕೊಳ್ಳೋ ಅಂತ ಅನಿವಾರ್ಯತೆ, ಆಗ್ತಿರೋ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಮನ್ಸಿನಲ್ಲಿ ಏನೋ ಒಂದ್ ರೀತಿ ನೋವಮ್ಮ. ನೋಡಮ್ಮ ವೈಜಯಂತಿ, ನಮ್ಮನೇಲಿ ಇರೋ ತರ ಸಮಸ್ಯೆ ನಿಮ್ಮನೇಲೂ ಆಗ್ತಿದೆ. ಆದ್ರೆ ಇಲ್ಲಿ ನಾವು ಯಾವತ್ತನ್ನೂ ಪ್ರಶ್ನೆ ಮಾಡಕ್ಕಾಗ್ತಿಲ್ಲ. ಹಾಗಂತ ನೀನು ನಿಮ್ಮ ಮನೇಲಿ ಪ್ರಶ್ನೆ ಮಾಡದೆ ಹಾಗೆ ಇರ್ಬೇಡ. ಸಮಸ್ಯೆನ ಬಗೆಹರಿಸೋದಕ್ಕೆ ನಿನ್ನಿಂದ ಏನ್ ಪ್ರಯತ್ನ ಆಗುತ್ತೋ ಆ ಪ್ರಯತ್ನ ಮಾಡ್ತಾನೆ ಇರು. ಒಂದಲ್ಲ ಒಂದಿನ ನಿನ್ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗತ್ತೆ. ನೀನು ನಿನ್ ಮಗ ಸೊಸೆಗೆ ಸಹಾಯ ಮಾಡೋ ತರ ಹಾಗೆ ಆಗುತ್ತೆ. ನಿಮ್ ಹಾರೈಕೆಯಿಂದ ಹಾಗೆ ಆಗ್ಲಿ. ಅದಿನ ಆದಷ್ಟು ಬೇಗ ಬರ್ಲಿ ಅಮ್ಮ. ಸಾರ್ಥಕ್ ಸರ್, ನೀವೇ ಹೇಳಿ, ಇದು ಅನ್ಯಾಯ ಅಲ್ವಾ? ಬಡವ್ರ ಮೇಲೆ ಆಗ್ತಾ ಇರೋ ದೌರ್ಜನ್ಯನ ನೀವು ಖಂಡಿಸಲ್ವಾ? ನೀವು ಶ್ರೀಮಂತರು ಬಡವ್ರ ಮೇಲೆ ಇನ್ನೂ ಎಷ್ಟು ದಿವಸ ಅಂತ ಇದೇ ತರ ಶೋಷಣೆ ಮಾಡ್ತಾನೆ ಇರ್ತೀರಾ? ಈ ಸಮಾಜದಲ್ಲಿ ನಮ್ಗೂ ನೆಮ್ಮದಿಯಾಗಿ ಬದುಕಕ್ ಬಿಡಿ. ನೀವ್ ಯಾಕೆ ನಿಂಗೆ ರೊಚ್ಚಿದ್ದೀರಾ? ಏನಾಯ್ತ್ರಿ ನಿಮ್ಗೆ? ಅಲ್ಲ ಸಾರ್ಥಕ್ ಸರ್, ಬಡ ಬಾಸೆ ಹೇಳಿದ್ದು ಈ ಫೈಲು ಅಟ್ ಎನಿ ಕಾಸ್ಟ್ ಇವತ್ತು ಸೈನ್ ಆಗ್ಲೇಬೇಕು ಅಂತ. ಈಗ ನೋಡಿದ್ರೆ ಅವರೇ ಉಲ್ಟಾ ಹೊಡಿತಾ ಇದಾರೆ. ಅಲ್ಲ, ಸಂಬಳ ಕೊಡ್ತಾರೆ ಅಂತ ಹೆಂಗ್ ಬೇಕಾದ್ರೂ ಉಲ್ಟಾ ಹೊಡಿಬೋದಾ? ನನ್ನನ್ನ ಏನಂತ ಅನ್ಕೊಂಡಿದ್ದಾರೆ? ಇವ್ರ ಮನೆ ಆಳ ಅನ್ಕೊಂಡಿದ್ದೀರಾ, ಪಿ ಅನ್ಕೊಂಡಿದ್ದೀರಾ? ಅದು ಬಿಡಿ, ನೀವೇನ್ ಅನ್ಕೊಂಡಿದ್ದೀರಾ? ಅಂದ್ರೆ ಆರ್ತಿ ಅಮ್ಮ ಇಬ್ರು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿದ್ದಾರೆ. ಅದಕ್ಕೆ ಇವರಿಬ್ರು ತಲೆ ಕೆಡ್ಸ್ಕೊಂಡಿದ್ದಾರೆ. ಅದೇ ಟೈಮು ಬಕ್ರಾ ತರ ನೀರ್ ತೆಗೆದಾಕೊಂಡ್ರಿ. ಅದಕ್ಕೆ ಇಬ್ರು ಸೇರ್ಕೊಂಡು ನಿಮ್ಮೇಲೆ ಕತ್ತಿ ಬೀಸಿದ್ರು ಅಷ್ಟೇ. ತಿರ್ಗಾ ಅವ್ರ ಕಣ್ಣು ಕಾಣಿಸ್ಕೊಳಕ್ ಹೋಗ್ಬಿಡಿ, ಇಲ್ಲ ಅಂದ್ರೆ ಕತ್ತೆ ಉಳಿಯಲ್ಲ.
ಸಾರ್ಥಕ್ ಸರ್, ಈ ವಿಚಾರ ನಾ ಮುಂಚೆನೆ ಹೇಳ್ಬೇಕಲ್ವಾ? ಗಾಯಗೊಂಡಿರೋ ಸಿಂಹದ ಉಸಿರಿಗಿಂತ ಹೆಂಡತಿ ಜೊತೆ ಜಗಳ ಆಡಿರೋ ಗಂಡನ ಮೂಡು ಭಯಂಕರವಾಗಿರುತ್ತೆ. ಈ ಜಗಳದ ಎಫೆಕ್ಟ್ ಇಂದ ಎಂತ ಹೋರಾಟ ಎದುರಾದ್ರೂ ಮೊದ್ಲು ಹೊಡೆಯೋನು ಗಂಡನೇ ಆಗಿರ್ತಾನೆ, ಮೊದ್ಲು ಕೆಳಗ್ ಬೀಳ್ಸೋನು ಗಂಡನೇ ಆಗಿರ್ತಾನೆ. ಅದೇ ಈ ಜಗತ್ತಿಗೆಲ್ಲ ಲೆಕ್ಕ ಬರೋದು. 10 ಜನ ಡಾನ್ ಬಂದ್ರು ನಿವಾಳಿಸಿ ಬಿಸಾಕ್ ಬಿಡ್ಬೋದು, ಆದ್ರೆ ಹೆಂಡತಿ ಜೊತೆ ಜಗಳ ಆಡಿರೋ ಗಂಡನ್ ಮಾತ್ರ ಎದುರಾಕೋಬಾರ್ದು. KGF 2 ಬಂದು 3 ಬರೋದ್ರಲ್ಲಿದೆ, ನೀವು ಚಾಪ್ಟರ್ 1 ಇದ್ದೀರಾ. ರೈಟ್ ಹೇಳಿ. KGF 2 ಡೈಲಾಗ್ ಹೊಡಿಯಕ್ ಹೋಗಿ KGF 1 ಹೊಡ್ಬಿಟ್ಟಲ್ಲಪ್ಪ. ಯಾವ್ದಕ್ಕೂ ಪ್ರಾಕ್ಟೀಸ್ ಮಾಡ್ಕೊಂಬೋಣ, ಮುಂದಕ್ಕೆ ಬೇಕಾಗ್ಬೋದು. ಅನ್ಯಾಯ ಅನ್ಯಾಯ ಅನ್ಯಾಯ. ಐ ಡೋಂಟ್ ಲೈಕ್, ಐ ಅವಾಯ್ಡ್, ಬಟ್ ಅನ್ಯಾಯ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಅದಿತಿ, ನಿನ್ ಎಜುಕೇಶನ್ ಏರ್ಗೊ ಬಂತು? ಅಕ್ಕ ಸೂಪರ್ ಆಗಿದೆ. ಈ ಸರಿ ಕಾಲೇಜಲ್ಲಿ ನಾನೇ ಟಾಪರು. ಆಗ್ತಾಳೆ, ಹೀಗೆ ಆದ್ರೆ ಪಾಪರ್ ಆಗ್ತಾಳೆ. ಯಾಕಮ್ಮ ಆತರ ಮಾತಾಡ್ತಿದ್ಯಾ? ಅವಳು ಟಾಪರ್ ಆದ್ರೆ ನಮ್ಗೆಲ್ಲ ಖುಷಿನೇ ಅಲ್ವಾ? ಹ್ಞೂ ಕಣೆ, ಅವಳು ಓದಿದ್ರೆ ತಾನೇ ಟಾಪರ್ ಆಗೋದು. ಯಾಕಮ್ಮ ಅವಳು ಓದ್ತಿಲ್ವಾ? ಓದ್ತೀನಿ ಅಂತ ಪುಸ್ತಕ ಏನೋ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೋತಾಳೆ. ಹಾಳಾದ್ದು ಆ ಮೊಬೈಲ್ನ ನೋಡ್ಕೊಂಡು ಕೂತಿರ್ತಾಳೆ. ಇಲ್ಲ ಏನೋ ಯೋಚನೆ ಮಾಡ್ತಾ ಆಕಾಶನ ದೃಷ್ಟಿ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಇದು ಸಾಲದು ಅಂತ ಅದೇನೋ ನಾಟಕ ಮಾಡ್ತೀನಿ ಅಂತ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದಾಳೆ. ಯಾಕದಿತಿ, ಸರಿಯಾಗಿ ಓದ್ಕೊಂತಿಲ್ವಾ ನೀನು? ಓದೋದ್ ಬಿಟ್ಟ ಬೇರೆ ಏನ್ ಕೆಲ್ಸ ಇದೆ ನಿನ್ಗೆ? ಅಕ್ಕ, ಬರೀ ಓದೋದಷ್ಟೇ ಮುಖ್ಯ ಅಲ್ಲ, ಎಲ್ಲಾನು ಕಲ್ತಿರ್ಬೇಕು. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಕಲ್ತಿದ್ರೆ ಯಾವಾಗಾದ್ರೂ ಯೂಸ್ ಆಗುತ್ತೆ. ಲೈಫ್ ಅಲ್ಲಿ ಎಲ್ಲಾನು ಕಲ್ತಿರ್ಬೇಕು. ಯಾವ್ದು ಯಾವಾಗ ಯೂಸ್ ಆಗುತ್ತೆ ಹೇಳಕ್ಕಾಗಲ್ಲ ನೋಡು. ನೋಡು ಆರ್ತಿ, ಇವಳು ಅದೇನೋ ನಾಟಕ ಗೀಟ್ಕ ಅನ್ಕೊಂಡು ಓದಿನ ಕಡೆಗೆ ಗಮನನೇ ಕೊಡ್ತಾ ಇಲ್ಲ. ನಿನ್ನದು ಸ್ವಲ್ಪ ಹೇಳ ಅವಳಿಗೆ. ಏ ಅದಿತಿ, ಏನದು ನಾಟಕ ಗೀಟ್ಕ ಅಂತ ಇಲ್ಲ? ನಿನ್ಗ್ಯಾರ ಈ ನಾಟಕದ ಹುಚ್ಚಿಡ್ಸಿದ್ದು? ಆರ್ತಿ, ಇವಳು ಇಲ್ಲೇ ಇದ್ರೆ ಹೀಗೆ ಆಡ್ತಿರ್ತಾಳೆ. ಒಂದ್ ಕೆಲಸ ಮಾಡ್ತೀಯಮ್ಮ, ಇವಳನ್ನ ಸ್ವಲ್ಪ ದಿನ ನಿಮ್ ಮನೆಗೆ ಕರ್ಕೊಂಡು ಹೋಗು. ಆಗ್ಲಾದ್ರೂ ಸರಿ ಹೋಗ್ತಾಳೇನೋ ನೋಡೋಣ. ಹಾ, ನಾನಂತೂ ರೆಡಿ. ಅಕ್ಕನ ಮನೆಗೆ ಹೋಗಕ್ ನಾನಂತೂ ರೆಡಿ. ಅಕ್ಕ ನೀನು ಅಂದ್ರೆ ನಾನು ಈಗಲೇ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ. ನಾವು 3 ಜನ ಒಟ್ಟಿಗೆ ಹೋಗೋಣ. ನಮ್ಮನೆಗ? ಬೇಡ ಬೇಡ, ಈಗ ಅಲ್ಲಿ ಪರಿಸ್ಥಿತಿ ಬೇರೆ ಸರಿ ಇಲ್ಲ. ನೀನ್ ಪದೇ ಪದೇ ನಮ್ ಮನೆಗ್ ಬರಕ್ ಹೋಗ್ಬೇಡ. ನಾನ್ ಯಾವಾಗ ಬರ್ಬೇಕು ಅಂತ ಹೇಳ್ತೀನಿ. ಹಾಗಲ್ಲ ಅಕ್ಕ, ನೀನೀಗ ಪ್ರೆಗ್ನೆಂಟ್ ಅಲ್ವಾ, ಎಷ್ಟು ಹುಷಾರಾಗಿದ್ರು ಸಾಲದು. ಸುಮ್ಮನೆ ನನ್ ಜೊತೆ ಬಂದಾಗ ರಿಸ್ಕ್ ತಗೊಳ್ತೀಯ. ಆರಾಮಾಗಿ ನಿನ್ ಕ್ಯಾಬಲ್ ಬಂದ್ಬಿಡು. ರೌಡಿ ಬೇಬಿನಿ ನನ್ ಜೊತೆ ಇರ್ಬೇಕಾದ್ರೆ ನನ್ಗೆ ರಿಸ್ಕ್ ಬರುತ್ತೆ ಹೇಳೋ? ಅಲ್ಲ ಅಕ್ಕ, ಮತ್ತೆ ನೀನು ನನ್ನಿಂದಾನೇ ಏನಾದ್ರು ಆಯ್ತು ಅಂದ್ರೆ? ನೋಡಮ್ಮ, ಜಾಸ್ತಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಬಾಯ್ ಮುಚ್ಕೊಂಡ್ ನಡಿ. ಸರಿ ಆಯ್ತು, ನೀನೇ ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ಮೇಲೆ ನಂದೇನು ಅಭ್ಯಂತರ ಇಲ್ಲ. ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೋಬೇಕು. ಇಷ್ಟ ಗಟ್ಟಿಗೆ ಇಟ್ಕೊಂಡ್ರೆ ಸಾಕ? ಸಾಕು. ಸರಿಮ್ಮ, ಹೋಗ್ ಬರ್ತೀವಿ. ಹೋಗ್ ಬರ್ತೀವಮ್ಮ. ಸರಿ ಕಣ್ರಮ್ಮ, ಹುಷಾರು. ಬಾಯ್. ಹುಷಾರಾಗಿ ಕೂತ್ಕೊ ಮಗಳೇ. ಸರಿ ಅಮ್ಮ. ಬಾ ಅಕ್ಕ, ಕೂತ್ಕೋ. ಬಾಯ್. ಆರ್ತಿ ಅಮ್ಮ ಹೇಗಿರ್ಬೇಕು ಅನ್ಕೊಂಡಿದ್ನೋ ಅವರಿಬ್ರು ಹಾಗೇ ಇದ್ದಾರೆ. ಒಂಚೂರು ಬದಲಾಗಿಲ್ಲ. ಅವರಲ್ಲಿ ನಾವು ಓರ್ಗಿತ್ತಿರೋ ಅನ್ನೋ ಭೇದ ಭಾವನೆ ಇಲ್ಲ. ನಾನ್ ದೊಡ್ಡ ಸೊಸೆ, ನಾನ್ ಕಿರಿ ಸೊಸೆ ಅಂತ ಅವ್ರು ಅನ್ಕೊಂಡೇ ಇಲ್ಲ. ಅವರಿಬ್ರು ಎಷ್ಟು ಅನ್ಯೂನ್ಯವಾಗಿದ್ದಾರೆ. ಅವ್ರ ಈ ತರ ಒಟ್ಟಿಗೆ ಹೋಗ್ತಿರೋದನ್ನ ನೋಡಿ ನನ್ ಮನ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಮ್ಮ, ಇವತ್ತು ಅವರಿಬ್ರು ತುಂಬಾ ದಿನ ಆದ್ಮೇಲೆ ಬಂದಿದ್ರು. ನೀನ್ ಒಂದ್ ಮಾತು ಅವ್ರಿಗೆ ಇವತ್ತು ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಲೇ ಇಲ್ಲ. ನೀನ್ ಹೇಳಿದಿದ್ರೆ ಅವ್ರಿಬ್ರು ಇವತ್ತು ಇಲ್ಲೇ ಉಳ್ಕೋತಿದ್ರೇನೋ. ಹೌದಮ್ಮ, ನೀನ್ ಅವ್ರನ್ನ ಕಳ್ಸಿ ತಪ್ಪ ಮಾಡ್ಬಿಟ್ಟೆ.
ಅವ್ರು ನಮ್ ಜೊತೆ ಒಂದ್ ವಾರ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನೂ ಆಗ್ತಿರ್ಲಿಲ್ಲ. ಆಮೇಲೆ ಅವರು ಬೇಕಾದಾಗ ಅವ್ರ ಮನೆಗೆ ಹೋಗ್ತಿದ್ರು. ಅವರಿಬ್ರು ಇಲ್ಲೇ ಉಳ್ಕೊಳ್ಬೇಕು ಅನ್ನೋ ಆಸೆ ನನ್ಗೂ ಇತ್ತು ಕಣ್ರೆ. ಆದ್ರೆ ಏನ್ ಮಾಡೋದು, ಅವರಿಬ್ರು ಇಲ್ಲಿ ಉಳ್ಕೊಂಡ್ರೆ ಅವರಿಬ್ರು ರಾತ್ರಿ ಮಲಗೋದ್ರಿಂದ ಹಿಡಿದು ಬೆಳಗ್ಗೆ 7ವರೆಗೂ ಎಲ್ಲಾ ವ್ಯವಸ್ಥೆನೂ ಮಾಡ್ಬೇಕು. ನಮ್ಮನೆ ಪರಿಸ್ಥಿತಿ ನೋಡಿದ್ರೆ ಅಷ್ಟು ಚೆನ್ನಾಗಿಲ್ಲ. ಒಂದಿದ್ರೆ ಒಂದಿಲ್ಲ. ನನ್ನ ಕೈಗೆ ಇನ್ನೂ ಸಂಬಳ ಕೂಡ ಬಂದಿಲ್ಲ. ಆಮೇಲೆ ಅವ್ರ ಮನೆಯಲ್ಲಿ ಹೇಗ್ ಬಳಸ್ತಾರೋ ಅಂತ ಸೋಪ್ ಎಲ್ಲ ನಮ್ಮ ಮನೇಲಿ ಇಲ್ಲ. ಅದಕ್ಕೆ ಯೋಚನೆ ಮಾಡಿದೆ, ನಾವೇ 4 ಜನ ಅಂದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಕೋಬಹುದು. ಅವ್ರು ಉಳ್ಕೊಂಡ್ರೆ ಎಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ, ಅದಕ್ಕೆ ಹೇಳಕ್ ಹೋಗ್ಲಿಲ್ಲ ಕಣ್ರೆ. ಮೇಡಮ್, ಇಲ್ಲಿ ಅಮೂಲ್ಯ ಮಂಜುನಾಥ್ ಅವ್ರ ಮನೆ ಇದೆನಾ? ಯಾಕಪ್ಪ, ಅವಳು ನನ್ನ ಮಗಳೇ, ಏನಾಯ್ತು? ಮೇಡಮ್, ಈ ಅಡ್ರೆಸ್ಗೆ ರೇಷನ್ ಆರ್ಡರ್ ಮಾಡಿದ್ರು. ಅಣ್ಣ, ಒಂದ್ಸರಿ ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ನಮ್ ಭಾವನ್ ಮನೆ ಅಡ್ರೆಸ್ ಇರ್ಬೋದು. ಮಿಸ್ ಆಗಿ ನೀವು ಇಲ್ಲಿ ಬಂದಿದ್ದೀರಾ ಅನ್ಸುತ್ತೆ. ಇಲ್ಲ ಮೇಡಮ್, ಇದೇ ಅಡ್ರೆಸ್ ಕೊಟ್ರು. ಇಲ್ಲಿ ಅದಿತಿ ಅಂದ್ರೆ ಯಾರು? ನಾನೇ ಅಣ್ಣ. ಇಲ್ಲೊಂದು ಸೈನ್ ಮಾಡಿ. ಕೊಡಿ, ನಾನೇ ಸೈನ್ ಮಾಡ್ತೀನಿ. ದೇವ್ರೆ, ಇನ್ಮೇಲೆ ನಮ್ಮಿಬ್ರು ಮಧ್ಯೆ ಯಾವುದೇ ಮನಸ್ತಾಪ ಬರ್ದೆ ನಾವಿಬ್ರು ಮುಂಚಿನ ತರ ಖುಷಿಯಾಗಿರೋ ಹಾಗೆ ಆಶೀರ್ವಾದ ಮಾಡಪ್ಪ. ದೇವ್ರೆ, ನಾವಿಬ್ರು ಖುಷಿಯಿಂದ ಒಗ್ಗಟ್ಟಾಗಿರೋ ಹಾಗೆ ಆಶೀರ್ವಾದ ಮಾಡಪ್ಪ. ಯಾರ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು? ಪುರೋಹಿತ್ರೆ, ಇವಳ ಹೆಸರಲ್ಲಿ ಇವಳ ಮಗು ಹೆಸರಲ್ಲೂ ಅರ್ಚನೆ ಮಾಡಿ. ಸರಿ, ನಮ್ಮ ಮಗು ಹೆಸರು ಏನು ಅಂತ ಹೇಳಿ. ನಮ್ ಮಗು ಹೆಸರು ಅಧಿಕಾರ ಆದ್ರೂ ನಮ್ಗೆ ಕೊಡಿ. ಆರ್ವಿ. ಮಗು ಹೆಸರು ಆರ್ವಿ ಅಂತ. ಯಾಕಮ್ಮ ಹಂಗ್ ನೋಡ್ತಿದ್ಯಾ? ಅಲ್ಲಕ್ಕ, ಒಂದ್ ವೇಳೆ ಗಂಡ್ ಮಗು ಆದ್ರೆ ವಿರಾಟ್. ಯಾಕೆ ವಿರಾಟ್ ಅಂತ ಇಡಬಾರ್ದಾ? ಅಚಕ್ರೆ, ಈ ಮಂಗಳಾರತಿ ಕೊಡಿ. ನೋಡ್ದ, ನಿಮ್ಮಮ್ಮ ನಿನ್ಗೆ ಆರತಿ ಕೊಡೋದೇ ಮರ್ತ್ಬಿಟ್ಲು. ಹಾ ನೋಡು ಪುಟ್ಟ, ನೀನು ಹುಟ್ಟಿದ ಮೇಲೆ ಇದೇ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನೀನ್ ಹುಟ್ಟೋದಕ್ಕಿಂತ ಮುಂಚೆ ನೀನ್ ಹೆಸರಿಡಿ ಅರ್ಚನೆ ಮಾಡಿಸಿದ ದೇವಸ್ಥಾನ ಇದೆ. ಅದಕ್ಕೆ ಇದನ್ನ ನೀನು ನೆನ್ಪಿಡ್ಕೊ, ಓಕೆನಾ? ಸರಿ, ಹೊರಡನ್ವಾ? ಹಾ.
ಕಂದ, ನಾನು ಡ್ಯೂಟಿ ಇದೆ, ಹೋಗಿದ್ದು ಬರ್ತೀನಿ. ಇವ್ರು ನೋಡೋದಕ್ಕೆ ಸೇಮ್ ನಮ್ಮ ಅಪ್ಪನ ತರಾನೇ ಇದಾರಲ್ಲ. ನಿಮ್ಮ ಅಪ್ಪ ವಾಚ್ಮೆನ್ ಕೆಲಸ ಮಾಡಿ ಹೇಗೂ ನಮ್ಮನ್ನ ಸಾಕ್ತಾ ಇದ್ದಾರೆ. ಅಮ್ಮು ಏನ್ ಮಾಡ್ತಿದ್ಯಾ? ಬಾ. ಹಾ ನಡಿಯಕ್ಕ ಬಂದೆ. ಅಮೂಲ್ಯ, ನೀ ಇಬ್ರು ಮನೆಯಿಂದ ಹೋಗ್ತಾ ನಾನು ಅಂತೀರಾ ನೀನು ಅಂತೀರಾ ಅಂತ ಹೋದ್ರಿ. ಬರ್ತಾ ಒಟ್ಟೊಟ್ಟಿಗೆ ನಾವಿಬ್ರು ಒಂದೇನೋ ರೀತಿ ಬಂದ್ರಿ. ಅಷ್ಟೊಂದು ಕೋಪದಿಂದ ಹೋದವರು ಅಷ್ಟೊಂದು ಖುಷಿಯಾಗಿ ಬಂದ್ರಲ್ಲ. ನಿಮ್ಮಮ್ಮ ಏನಾದ್ರು ಮ್ಯಾಜಿಕ್ ಮಾಡಿದ್ರ? ಅದೆಲ್ಲ ಅಕ್ಕ ತಂಗಿರ್ ವಿಷಯ, ನಿಂಗೆ ಹೇಳಕ್ ಆಗಲ್ಲ. ಹೇ ಬಜಾರಿ, ಒಳ್ಳೆ ಮಾತಲ್ಲಿ ಕೇಳ್ತಿದ್ರಿ. ಹೇಗೆ ಕಾಂಪ್ರಮೈಸ್ ಆದ್ರಿ ಅಂತ ಮರ್ಯಾದೆ ಹೇಳಿದ್ರೆ ಸರಿ. ಇಲ್ಲ ಗೊತ್ತಲ್ಲ ನನ್ ಬಗ್ಗೆ ಏನ್ ಮಾಡ್ತೀನಿ ಅಂತ. ಆಮೇಲೆ ಹೇಳಕ್ ಆಗಲ್ಲ ಅಂತ ಹೇಳಿದ್ನಲ್ಲ, ಸುಮ್ನೆ ನನ್ನ ಸತಾಯಿಸ್ಬೇಡಿ. ರೀ ಹೆಂಡತಿ, ಅಕ್ಕ ತಂಗಿ ಸೀಕ್ರೆಟ್ ಅಂತ ನನ್ನನ್ನ ಯಾಮಾಸಕ್ ನೋಡ್ಬೇಡಿ. ನೀವು ಹೇಳಿಲ್ಲ ಅಂದ್ರೂ ಹೇಗ್ ತಿಳ್ಕೊಳ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಗೊತ್ತಿದ್ರೆ ಮತ್ ನನ್ನನ್ ಯಾಕೆ ಕೇಳ್ತಿದ್ದೀರಾ? ಹೋಗ್ ತಿಳ್ಕೊಳ್ಳಿ. ರೀ ಹೆಂಡತಿ, ನೀವು ಮಾಡೋದು ಒಂದಲ್ಲ ಎರಡಲ್ಲ ಕಣ್ರಿ. ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅನ್ಕೊಂಡು ನಾನು ಅವ್ರ ಜೊತೆ ಟೆನ್ಷನ್ ಆಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆಗದಿದ್ವಿ. ನೀವು ನೋಡಿದ್ರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ಅಂತ ಹೇಳ್ತಿದ್ದೀರಾ. ಇಲ್ಲೇನು ಆಗಿಲ್ಲ, ಎಲ್ಲ ಆರಾಮಾಗಿದ್ದೀವಿ ಅಂತ ಒಂದ್ ಫೋನ್ ಮಾಡಿ ವಿಷಯ ತಿಳ್ಸಕ್ಕೆ ಏನ್ರಿ ಪ್ರಾಬ್ಲಮ್ ನಿಮ್ಗೆ? ಸರಿ, ನೀವು ಫೋನ್ ಮಾಡೋದ್ ಬೇಡ, ನಾನೇ ಫೋನ್ ಮಾಡ್ತಿದ್ದೆ. ಅವಾಗ್ಲಾದ್ರೂ ಏನಕ್ಕೆ ರಿಸೀವ್ ಮಾಡಿಲ್ಲ? ರಿಸೀವ್ ಮಾಡ್ಬೋದಿತ್ತು, ಆದ್ರೆ ರಿಸೀವ್ ಮಾಡಕ್ ಮನ್ಸಾಗ್ಲಿಲ್ಲ ಅಷ್ಟೇ. ಕಟ್ಕೊಂಡ್ ಗಂಡನ್ನ ಈ ತರ ಗೋಳಿಕೊಂಡ್ರೆ ಶಾಪ ತಪ್ಪಿಡುತ್ತೆ. ಅದಕ್ಕೆ ಈಗ್ಲಾದ್ರೂ ಅಲ್ಲೇನಾಯ್ತು ಅಂತ ಹೇಳಿ ಆ ಶಾಪದಿಂದ ಎಸ್ಕೇಪ್ ಆಗ್ಬಿಟ್ರಿ. ಬೇರೆ ಏನೂ ಇಲ್ಲ ವೇದಾಂತ್, ಅಮ್ಮ ಅನ್ನೋ ಮ್ಯಾಜಿಕ್ ವರ್ಕೌಟ್ ಆಯ್ತು ಅಷ್ಟೇ. ಅಂದ್ರೆ ನಾವಿಬ್ರು ಅಮ್ಮನ್ ನೋಡ್ತಿದ್ದಂಗೆ ನಮ್ ಕೋಪ ಎಲ್ಲ ಕರ್ಗೋಯ್ತು. ಅಮ್ಮನ ಹತ್ರ ಕಂಪ್ಲೇಂಟ್ ಹೇಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅದು ಅಲ್ಲದೆ ನಾವ್ ಅಲ್ಲಿಗೆ ಹೋದಾಗ ಮಳೆ ಬರ್ತಿತ್ತು, ಮನೆ ಒಳಗಡೆ ಎಲ್ಲ ಫುಲ್ ನೀರ್ ತುಂಬೋಗ್ಬಿಟ್ಟಿತ್ತು. ಆಮೇಲೆ ಅಕ್ಕ ನಾನು ಅಮ್ಮನ ಜೊತೆ ಸೇರ್ಕೊಂಡು ಮನೇಲಿ ತುಂಬಿಕೊಂಡಿರೋ ನೀರೆಲ್ಲ ಆಚೆ ಹಾಕಿದ್ವಿ. ಆಮೇಲೆ ಅಡ್ಗೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ವಿ. ಹಾ ವೇದಾಂತ್, ಆ ಮನೇಲಿ ಅದೇನ್ ಜಾದು ಇದೆಯೋ ಗೊತ್ತಿಲ್ಲ, ನಾವ್ ಕೆಲ್ಸ ಮಾಡ್ತಾ ಮಾಡ್ತಾ ನಾನು ಅಕ್ಕ ಮದ್ವೆಗಿಂತ ಮುಂಚೆ ಹೇಗಿದ್ವೋ ಅದೇ ತರ ಕ್ಲೋಸ್ ಆಗಿ ಹೋಗ್ಬಿಟ್ವಿ. ನಮ್ಗೆ ಅಮ್ಮನ್ ಮುಂದೆ ಕಂಪ್ಲೇಂಟ್ ಹೇಳ್ಕೋಬೇಕು ಅಂತ ಅನ್ಸ್ಲೇ ಇಲ್ಲ. ಹಾಗಾದ್ರೆ ನೀವು ನೋಡಿ ನದಿ ಜೊತೆ ಕಾಂಪ್ರಮೈಸ್ ಆಗ್ಬಿಟ್ರಾ? ಏನ್ ವಿಕ್ಕಿ ನೀವು, ನಾವಿಬ್ರು ಜೊತೆಗ್ ಬಂದ್ಮೇಲೂ ಕ್ವಶನ್ ಕೇಳ್ತಾನೆ ಇದೀರಲ್ಲ. ಯು ಆರ್ ರಿಯಲಿ ಅಮೇಜಿಂಗ್ ಬಜಾರಿ. ಯು ನೋ ವಾಟ್, ನೀವಿಬ್ರು ಜಗಳ ಮಾಡ್ಕೊಂಡು ನಂಗೆ ಸಖತ್ ಬೇಜಾರಾಗಿತ್ತು. ನಂಗೆ ಸ್ವಲ್ಪ ಇಷ್ಟ ಆಗಿರಲಿಲ್ಲ, ಬಟ್ ನಂಗೆ ಜಗಳದ ಮಧ್ಯೆ ಇಂಟರ್ಫಿಯರ್ ಆಗೋದಕ್ಕೂ ಕೂಡ ಇಷ್ಟ ಇರಲಿಲ್ಲ. ನೀವೇ ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಬಟ್ ನೀನು ಇಷ್ಟೊಂದು ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಿ ಇಷ್ಟು ಬೇಗ ಕಾಂಪ್ರಮೈಸ್ ಆಗ್ತೀನಿ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸಾರಿ ಸರ್, ಇಷ್ಟೊತ್ತಲ್ಲಿ ತೊಂದರೆ ಕೊಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ವೇದಾಂತ್ ವಸಿಷ್ಠ ಅವ್ರ ವೈಫು ಅಮೂಲ್ಯ ಮಾತಾಡ್ತಿರೋದು. ನಮಸ್ತೆ, ಹೇಳಿ ಮೇಡಮ್, ನಮ್ಮಿಂದ ಏನಾಗಬೇಕಾಗಿತ್ತು? ಏನಿಲ್ಲ ಸರ್, ನಮ್ಮ ಮನೆಗೆ ನೈಟ್ ಸೆಕ್ಯೂರಿಟಿ ಡ್ಯೂಟಿಗೆ ಅಂತ ಒಬ್ಬರನ್ನ ಕಳ್ಸಿದ್ದೀರಲ್ವಾ, ಅವ್ರ ಹೆಸರು ಮತ್ತೆ ಅವ್ರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಬಗ್ಗೆ ಕ್ಲಾರಿಟಿ ಬೇಕಿತ್ತು. ಯಾಕೆ ಮೇಡಮ್, ಅವರಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಆದ್ರೆ ಹೇಳಿ, ಈಗಲೇ ಅವ್ರನ್ನ ಚೇಂಜ್ ಮಾಡ್ತೀನಿ. ಅಯ್ಯೋ ಚೇಚೆ, ಆ ಥರ ಎಲ್ಲ ಏನೂ ಇಲ್ಲ. ನೀವು ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೋದಾ ಅಂತ ಕೇಳಿದೆ ಅಷ್ಟೇ. ನನ್ನ ಮೊಬೈಲ್ ಅಲ್ಲಿ ಒಂದು ಕಾಪಿ ಇದೆ, ತೆಗೆದು ಹೇಳ್ತೀನಿ. ಹಾ ಸರಿ ಸರ್, ನೋ ಪ್ರಾಬ್ಲಮ್. ಹಲೋ ಮೇಡಮ್, ನಿಮ್ಮ ಮನೆಯಲ್ಲಿ ಡ್ಯೂಟಿ ಮಾಡ್ತಾರೆ ವ್ಯಕ್ತಿ ಹೆಸರು ಮಂಜುನಾಥ್ ಅಂತ. ಸರ್, ಅವ್ರ ಮನೆ ಅಡ್ರೆಸ್ ಮತ್ತೆ ಅವ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಮೇಡಮ್, ಅವರ ವೈಫ್ ಹೆಸರು ಪರಿಮಳ ಅಂತ. ಅವ್ರ ಮನೆ ಅಡ್ರೆಸ್ಸು
ಅಕಸ್ಮಾತ್ ಅವ್ರ ಮನೆ ಅಡ್ರೆಸ್ ಬೇಕು ಅಂದ್ರೆ ಆಧಾರ್ ಕಾರ್ಡ್ ಅವ್ರ ಮನೆ ಅಡ್ರೆಸ್ ನಿಮ್ಗೆ ವಾಟ್ಸ್ಆಪ್ ಮಾಡಿರ್ತೀನಿ ಮೇಡಮ್. ಸರ್, ಇಫ್ ಯು ಡೋಂಟ್ ಮೈಂಡ್, ನಮ್ಮ ಮನೆ ಸೆಕ್ಯೂರಿಟಿ ಕೆಲ್ಸಕ್ಕೆ ಅವ್ರನ್ನ ಯಾಕೆ ಹಾಕಿದ್ದೀರಾ? ಅವ್ರನ್ನ ನಿಮ್ ಮನೆ ಡ್ಯೂಟಿಗೆ ಆಗೋದಕ್ಕೂ ಮೊದ್ಲೇ ಇನ್ನೊಂದ್ ಮನೆ ಡ್ಯೂಟಿಗೆ ಹಾಕಿದ್ದೆ ಮೇಡಮ್. ಅಲ್ಲಿ ಪೋರಿ ಹುಡುಗರು ಕುಡ್ಕೊಂಡ್ಬಂದು ಗಲಾಟೆ ಮಾಡೋದು ಅಂತೇಳಿ ನನ್ಗೆ ಚೇಂಜ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಈ ಮನೆಗೆ ನಾನು ಡ್ಯೂಟಿ ಹಾಕ್ಬೇಕಾಯ್ತು ಮೇಡಮ್. ಯಾಕೆ ಮೇಡಮ್ ಇಷ್ಟೆಲ್ಲ ಅವ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಿದ್ದೀರಾ? ಹೇಳಿ, ಅವರಿಂದ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಇನ್ನೊಬ್ರನ್ನ ಚೇಂಜ್ ಮಾಡ್ಕೊಡ್ತೀನಿ, ಹೇಳಿ ಮೇಡಮ್. ಇಲ್ಲ ಸರ್, ಅವರಿಂದ ನಮ್ಗೆ ಇದುವರೆಗೂ ಯಾವ ತೊಂದರೆನೂ ಆಗಿಲ್ಲ. ಪಾಪ ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರನ್ನ ನಮ್ಮನೆ ಡ್ಯೂಟಿಯಿಂದ ಯಾವುದೇ ಕಾರಣಕ್ಕೂ ತೆಗಿಬೇಡಿ ಸರ್. ಅವ್ರಿನ್ಮೇಲೆ ನಮ್ಮನೆ ಡ್ಯೂಟಿ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ಲಿ. ಅವರು ದೇವ್ರಂತ ಮನುಷ್ಯ ಸರ್, ಅವ್ರಿಗೇನು ಅನ್ನೋದಕ್ಕೆ ಹೋಗ್ಬೇಡಿ. ಹಾಗೆ ನಾನ್ ಕಾಲ್ ಮಾಡಿದ್ದೆ ಅಂತ ಕೂಡ ಅವ್ರಿಗೆ ಹೇಳಕ್ ಹೋಗ್ಬೇಡಿ. ಹೌದು ಮಾ, ಆ ದೇವ್ ನಿಜವಾಗ್ಲೂ ಕಣ್ಬಿಟ್ಬಿಡ. ವಿಕ್ರಾಂತ್, ಸಾತಕ್ ನೋಡಿದ್ರ, ಧ್ರುವ ಮೊದಲು ಅಮ್ಮ ಅಂತಾನೆ ಹೇಳಿದ್ದು. ಯಾಕೆ ಹೇಳಿ? ಅಮ್ಮ ಅಂತ ಅವನಿಗೆ ಅಷ್ಟೊಂದು ಇಷ್ಟ. ನಮ್ಗೆ ಯಾರ ಹೆಸರು ತಗೊಳ್ಳಿಲ್ಲ, ಅವನಿಗೆ ಎಲ್ಲವನ್ನೂ ರೀಕಾಲ್ ಮಾಡ್ಕೊಳ್ತಿದ್ದಾನೆ. ವೇದ, ಧ್ರುವನಲ್ಲಿ ಪ್ರೋಗ್ರೆಸ್ ಕಾಣ್ತಿದೆ. ಅವನೇನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾನೆ. ಇಮಿಡಿಯೇಟ್ ಆಗಿ ಡಾಕ್ಟರ್ನ ಬರಕ್ ಹೇಳು. ನಾನು ಹೋಗಿ ನನ್ನ ಕೈಯಾರೆ ಪಾಯಸ ಮಾಡ್ಕೊಂಡು ಬರ್ತೀನಿ. ಮಾ, ಪಾಯಸ ಸಕ್ಕದಾಗಿದೆ. ಥ್ಯಾಂಕ್ಸ್ ವೇದ. ಧ್ರುವ ರಿಕವರ್ ಆಗ್ತಿರೋದು ಸಂತೋಷದ ವಿಚಾರನೇ. ಧ್ರುವ ಬರೀ ಮಾತಾಡಕ್ ಟ್ರೈ ಮಾಡ್ತಿಲ್ಲ, ಎದ್ನಿಲ್ಲೋದಕ್ಕೂ ಟ್ರೈ ಮಾಡ್ತಿದ್ದಾನೆ. ಹಾಗಾದ್ರೆ ಡಬಲ್ ಖುಷಿ ಅಲ್ವಾ? ಇಲ್ಲ ಸಾರ್ಥಕ್, ಧ್ರುವ ಇನ್ನೂ ಕಂಪ್ಲೀಟ್ ಆಗಿ ರಿಕವರ್ ಆಗಿಲ್ಲ. ಅವ್ನು ಎದ್ದೆಲ್ಲಕ್ ಟ್ರೈ ಮಾಡ್ತಾ ಬಾಡಿ ಬ್ಯಾಲೆನ್ಸ್ ಇದ್ದ ಕೆಳಗಡೆ ಬಿದ್ದು ಏಟ್ ಮಾಡ್ಕೊಂಡ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಓ ಸಾರಿ ಅತ್ತೆ, ನಾನು ಈ ಆಂಗಲ್ ಇಂದ ಯೋಚನೆ ಮಾಡಿರಲಿಲ್ಲ. ನಾನ್ ನೋಡಿದಾಗ ಅವನು ಎದ್ದೇಳೋದಕ್ಕೆ ಟ್ರೈ ಮಾಡ್ತಿದ್ದ. ನಾನು ಅಲ್ಲಿದ್ದೇ ಸರಿ ಹೋಯ್ತು, ಇಲ್ಲಾಂದ್ರೆ ಕೆಳಗಡೆ ಬಿದ್ದೇ ಹೋಗ್ತಿದ್ದ. ನಾವೆಲ್ಲರೂ ಆಫೀಸ್ ಕೆಲಸ ಅಲ್ಲಿ ಇಲ್ಲಿ ಅಂತ ಬ್ಯುಸಿ ಇರ್ತೀವಿ. ಇದೇ ರೀತಿ ಏನಾದ್ರಾದ್ರೆ ಏನ್ ಮಾಡೋದು? ಹೇಳ್ತಿದ್ದು ನಿಜಮ್ಮ. ಐ ಥಿಂಕ್ ವಿ ಶುಡ್ ಡು ಸಮಥಿಂಗ್ ಅಬೌಟ್ ಇಟ್. ನಾನಾಗ್ಲೇ ಯೋಚನೆ ಮಾಡಾಗಿದೆ ವೇದಾಂತ್. ಏನ್ ಯೋಚನೆ ಮಾಡಿದಿರಮ್ಮ? ಇನ್ಮೇಲಿಂದ ಧ್ರುವನ್ನ ನೋಡ್ಕೊಳ್ಳೋಕೆ ನರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸತ್ತೆ. ಯಾಕಂದ್ರೆ 3 ಹೊತ್ತು ನಾವು ಅವನ ಜೊತೆ ಇರಕ್ಕಾಗಲ್ಲ ಅಲ್ವಾ? ಧ್ರುವ ನೋಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ನರ್ಸ್ನ ಅಪಾಯಿಂಟ್ ಮಾಡೋದು ಇಸ್ ಅ ವೈಸ್ ಡಿಸಿಷನ್. ನೋಡಿ ನದಿ, ಒಂದು ನಿಮಿಷ ಪಾನ ಜೊತೆ. ನಾವು ಈಗ್ಲಿಂದಾನೆ ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಇಲ್ಲ ಅಂದ್ರೆ ಒಂದೇ ಸಲ ಏಟ್ ಬಿದ್ದಾಗ ತಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಗೊತ್ತು ಗುರಿ ಇಲ್ದಿರೋ ಆ ನರ್ಸ್ ಒಪ್ಸಿದ್ರೆ ನಮ್ ಧ್ರುವನ್ನ ನಾವು ಕಳ್ಕೊಳ್ಳೋದು ಖಚಿತ. ನನಗೂ ಹಾಗೆ ಅನ್ಸ್ತದೆ ಬಾಬಾ. ಅವಳು ಆ ನರ್ಸ್ನ ಮುಂದೆ ಇಟ್ಕೊಂಡು ಆಟ ಆಡೋದಕ್ಕೆ ನೋಡ್ತಿದ್ದಾಳೆ. ಯಾಕಂದ್ರೆ ಆ ನರ್ಸ್ ಇದ್ರೆ ನಾವ್ ಯಾರು ರಾಜಣ್ಣನ ಹತ್ರ ಸುಳಿಯಕ್ಕಾಗಲ್ಲ ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ಆ
ಆಗ ರಾಜಣ್ಣನ ಹಂತವಾಗಿ ಮುಗಿಸೋದಕ್ಕೆ ಈಸಿ ಆಗುತ್ತೆ ಅವಳಿಗೆ. ಆ ಉದ್ದೇಶದಿಂದಾನೇ ನರ್ಸ್ಬೇಕು ಅಂತ ವೇದಾಂತ್ ಹತ್ರ ಬೇಡಿಕೆ ಇಟ್ಟಿದ್ದಾಳೆ ಬಾಬಾ. ನಾವ್ ಹೇಗಾದ್ರೂ ಮಾಡಿದ್ದನ್ನ ತಪ್ಪಿಸ್ಬೇಕು. ಅದೇ ಹೇಗ್ ತಪ್ಪಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಡೋಂಟ್ ವರಿ, ಅವಳು ಯಾರನ್ನ ಬೇಕಾದ್ರೂ ಕರ್ಸ್ಲಿ, ಬಟ್ ನರ್ಸ್ ಬರೋರು ನಮ್ ಕಡೆಯವರೇ ಆಗಿರ್ತಾರೆ. ಕನ್ಫ್ಯೂಸ್ ಆಗ್ಬೇಡ ನೋಡಿ. ನನಗೆ ಧ್ರುವನ್ ಹೆಸರಲ್ಲಿ ಮೃತ್ಯುಂಜಯ ಪೂಜೆ ಮಾಡಿದ್ವಲ್ಲ, ಆ ದಿನನ ರೀಕಾಲ್ ಮಾಡ್ಕೊ. ಅವತ್ತು ಸುಹಾಸಿನಿ ಅವಳ ಕಡೆಯಿಂದ ಗುರುಗಳು ಕರ್ಸ್ತೀನಿ ಅಂತ ಹೇಳಿದ್ರು, ಬಟ್ ಗುರುಗಳನ್ನ ಕರ್ಸೋ ಜವಾಬ್ದಾರಿ ನಾವು ತಗೊಂಡ್ವಿ. ಅವಾಗ ಸುಹಾಸಿನಿ ಪ್ಲಾನ್ ಫ್ಲಾಪ್ ಆಯ್ತು. ಈ ನರ್ಸ್ ಮ್ಯಾಟ್ರಲ್ಲೂ ಅಷ್ಟೇ, ಮತ್ತೆ ಅದೇ ಆಟನ ರೀಪ್ಲೇ ಮಾಡೋಣ. ಏನಂದೆ ನೀನು? ಅಮ್ಮ ಅಂತನ? ಪರವಾಗಿಲ್ಲ ಕಣೋ, ತುಂಬಾನೇ ಇಂಪ್ರೂವ್ ಆಗಿದ್ಯಾ. ಏ ಧ್ರುವ, ನನಗೆ ಗೊತ್ತು ಕಣೋ, ನೀನು ಆ ವೈದೇಹಿನೇ ಅಮ್ಮ ಅಂತ ಕರೆದಿದ್ದು ಅಂತ. ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ಕೂಡ ನೀನ್ ಅವಳನ್ನ ಅಮ್ಮ ಅಂತ ಕರಿತೀಯ ಅಲ್ವಾ? ಇನ್ಮೇಲೆ ಹೇಗೆ ಅವಳನ್ನ ಅಮ್ಮ ಅಂತ ಕರಿತೀಯ ಅನ್ನೋದನ್ನ ನಾನು ನೋಡ್ತೀನಿ. ಆ ವೈದೇಹಿನೇ ನಿನ್ನಮ್ಮ ಅನ್ನೋ ವಿಷಯ ನನಗ್ ಗೊತ್ತಾಗಿದೆ ಅನ್ನೋದು ನಿನಗ್ ಗೊತ್ತಿಲ್ಲ ಅಲ್ವಾ? ಅದು ಗೊತ್ತಾಗಿದ್ದಕ್ಕೆ ನಿನಗೆ ಈ ಗತಿ ಕಾಣಿಸಿರೋದು. ಅಲ್ಲ, ನಿನ್ಗೆ ಉಸಿರಾಡಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ಕೊಂಡೆ, ಆದ್ರೆ ನೀನು ಅಮ್ಮ ಅಂತ ಬೇರೆ ಕರೀತಿದೀಯ. ಅವಳನ್ನ ನೋಡ್ತಿದ್ದ ಹಾಗೆ ನಿನಗೆ ಅಮ್ಮ ಅನ್ನೋ ವಾತ್ಸಲ್ಯ ಒಕ್ಬಿಡುತ್ತೆ ಅಲ್ವಾ? ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಇನ್ಮೇಲೆ ನಿನ್ನನ್ನ ನೋಡ್ಕೊಳಕ್ಕೆ ಒಬ್ಳು ನರ್ಸ್ ಬರ್ತಿದ್ದಾಳೆ. ನಿನ್ನ ಅಣ್ಣನೂ ಓಕೆ ಅಂತ ಹೇಳಾಗಿದೆ. ಇನ್ನೇನಿದ್ರು ಅವಳು ಡ್ಯೂಟಿಗೆ ಜಾಯಿನ್ ಆಗೋದಷ್ಟೇ ಬಾಕಿ. ಅವಳು ಡ್ಯೂಟಿಗೆ ಜಾಯಿನ್ ಆಗ್ತಿದ್ದ ಹಾಗೆ ಡಾಕ್ಟರ್ ನಿನಗೆ ರಿಕವರ್ ಆಗೋದಕ್ಕೆ ಮೆಡಿಸಿನ್ ಕೊಟ್ಟಿದ್ದಾರಲ್ವಾ, ಅದನ್ನ ಅವಳ ಮೂಲಕ ಬದಲಾಯಿಸಿ ನೀನು ಇದೇ ತರ ಕೊಳಿಬೇಕು. ಹಾಗೆ ಮಾಡ್ತೀನಿ. ಆಮೇಲೆ ಆ ವೈದೇಹಿನ ಅಮ್ಮ ಅಂತ ಕರೆದಿದ್ದ ಬಾಯಲ್ಲಿ ನೀರು ಸಹ ಕುಡಿಯಕ್ಕಾಗಬಾರ್ದು. ಹಾಗೆ ಮಾಡ್ತೀನಿ. ನಾನ್ ಬಿಡಲ್ಲ. ಇವತ್ತು ರಾಜಣ್ಣ ಅಮ್ಮ ಅಂತ ಹೋಗಿದ್ ನೋಡಿ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಇದೇ ಖುಷಿಗೆ ನೀನ ಹಿಂಗೆ ತಪ್ಕೊಂಡಿರ್ಬೇಕು ಅನ್ಸ್ತದೆ. ಹೌದು ಬೇಜಾರಿ, ಸಾವನ್ನೇ ಗೆದ್ದು ಬಂದಿರೋ ಧ್ರುವ ಇಷ್ಟು ಬೇಗ ಬಾಯಿ ತುಂಬ ಅಮ್ಮ ಅಂತ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ಏ ಬೇಜಾರಿ, ಅದಿತಿ ಫೋನ್ ಮಾಡ್ತಿದ್ದಾಳೆ, ರಿಸೀವ್ ಮಾಡಿ. ಮಾಡ್ಲಿ ಬಿಡು. ರಿಸೀವ್ ಮಾಡಿ ಮಾತಾಡು. ನಾನ್ ಮಾತಾಡೋಲ್ಲ. ಹೋಗಿ ನಿನಗೆ ಹೇಳ್ತೀನಲ್ಲ, ನಂಗೆ ಗೊತ್ತಿಲ್ಲ. ಅದಿತಿ, ಹಲೋ ಬಾವಾ. ಇವತ್ತು ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಅದಕ್ಕೆ ಒಂದು ಒಳ್ಳೆ ವಿಷಯ ಇದೆ. ಏನ್ ಗುಡ್ ನ್ಯೂಸ್? ಇವತ್ತು ಧ್ರುವ ಅಮ್ಮ ಅಂತ ಮಾತಾಡ, ಗೊತ್ತಾ? ಏ ಕುಂಬಳಕಾಯಿ, ಇವತ್ತು ರಾಜಣ್ಣ ತುಂಬಾ ದಿನ ಆದ್ಮೇಲೆ ಅಮ್ಮ ಅಂತ ಮಾತಾಡಿದ್ರು ಗೊತ್ತಾ? ಆಮೇಲೆ ಅವ್ರು ಚೇರ್ ಬಿಟ್ಟು ಎದೋಳೋದಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನಾವೇನ್ ಮಾತಾಡಿದ್ರು ಕ್ಲೀನ್ ಆಗಿ ಕೇಳಿಸ್ಕೊಳ್ತಿದ್ದಾರೆ. ನಾವೇನ್ ಮಾತಾಡಿದ್ರು ಅದಕ್ಕೆ ರಿಯಾಕ್ಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಗೊತ್ತಾ? ಧ್ರುವ ಮಾತಾಡಿದ್ನ? ಹಾಗಿದ್ರೆ ನಾನು ಈಗಲೇ ಅವನ್ನ ನೋಡ್ಬೇಕು. ಅವ್ರ ಅಮ್ಮನ್ನ ನೋಡಿ ಮಾತಾಡಿದ್ದಾನೆ ಅಂದ್ರೆ ಖಂಡಿತ ನನ್ನನ್ನು ನೋಡಿ ಮಾತಾಡ್ತಾನೆ. ನನ್ನ ಹೆಸರು ಬಾಯಿ ತುಂಬಾ ಕರೀತಾನೆ. ನಾನು ಈಗಲೇ ಹೇಗಾದ್ರೂ ಮಾಡಿ ಅಲ್ಲಿಗೆ ಹೋಗ್ಬೇಕು. ಆಮೇಲೆ ನಂಗೆ ಒಳ್ಳೆ ಐಡಿಯಾ ಬಂತು.
ನಾಳೆ ಧ್ರುವನ್ಗೋಸ್ಕರ ಅವ್ನ ಫೇವ್ರೆಟ್ ಕ್ಯಾರೆಟ್ ಹಾಕೋಣ ಇಡೀ ಸ್ಟಾಫಿಗೆ ಹೇಳ್ತೀನಿ. ಆಕ್ಚುಲಿ ಹೆಂಗ್ ಗೊತ್ತಾ, ಕಾಂತನಿಗೆ ಫೋನ್ ಮಾಡಿ ಇಡೀ ಸ್ಟಾಫಿಗೆ ಹಬ್ಬದ ಊಟ ಮಾಡಿಸ್ಬಿಡು ಅಂತ ಹೇಳಿ. ಅಯ್ಯೋ ಛೋಟಾ ಬಾಸ್, ನೀವು ಸುಮ್ನೆ ಟೆನ್ಷನ್ ತಗೋಬೇಡಿ. ನೀವು ಯಾರನ್ನ ಕರ್ಕೊಂಬ ಅಂತ ಹೇಳಿದ್ರಿ, ಅವರು ಬಂದಿದ್ದಾರೆ. ಆದ್ರೆ ಎಂಟ್ರಿಗೆ ಸ್ವಲ್ಪ ಬಿಲ್ಡಪ್ಸ್ ಬೇಕಲ್ವಾ? ಅಂದ್ರೆ ಬ್ಯಾಂಡ್ ಸೆಟ್ ಅವ್ರನ್ನ ಕರ್ಸಿ ಮೆರವಣಿಗೆ ಮಾಡಿಸಿ ಕಳಿಸ್ಬೇಕಾ? ಓಕೆ, ಚೇಚಿ ಗಮಾನ್. ನಿಂಗೆ ಧ್ರುವನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾರಲ್ವಾ? ಅವ್ರೇನ್ ಎಕ್ಸ್ಪ್ಲೇನ್ ಮಾಡೋದು, ಎಲ್ಲ ನಂಗೆ ಗೊತ್ತಿರೋದೇ ಅಲ್ವಾ? ಹಾ ಮೇಡಮ್. ನೋಡಮ್ಮ, ಏನ್ಮೇಲೆ ನಮ್ ಧ್ರುವನ್ನ ಚೆನ್ನಾಗಿ ನೋಡ್ಕೋಬೇಕು. ನೀನ್ ಏನೇ ಟ್ರೀಟ್ಮೆಂಟ್ ಕೊಡೋ ಮೊದಲು ನಮ್ಗೆ ಹೇಳ್ಬೇಕು, ನಮ್ ಪರ್ಮಿಷನ್ ತಗೊಂಡೇ ಕೊಡ್ಬೇಕು. ಅರ್ಥ ಆಯ್ತಾ? ತಗೋ, ಇದು ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್. ಇನ್ಮೇಲೆ ನೀನು ಇದನ್ನೇ ಕೊಡ್ಬೇಕು. ಈ ಕುಂಬಳಕಾಯಿ ಏನಾದ್ರೂ ತಗ್ಲಾಕೊಂಡ್ಬಿಟ್ರೆ ನನ್ನನ್ನ ಬಡಾ ಬಾಸ್ ಸುಮ್ನೆ ಬಿಡ್ತಾರ? ಬಡಾ ಬಾಸ್ ಕನ್ವಿನ್ಸ್ ಮಾಡಿದ್ರು ಛೋಟಾ ಬಾಸ್ ಸುಮ್ನೆ ಬಿಡ್ತಾರ? ಎಲ್ಲ ಸೇರಿ ನನ್ನ ಎಣ್ಣೆಗಾಯಿ ನೀರ್ಗಾಯಿ ಮಾಡಿ ರುಬ್ಬಿ ಬಿಸಾಕ್ಬಿಡ್ತಾರೆ. ಏನಾದ್ರೂ ಆಗ್ಲಿ, ಹುಷಾರಾಗಿರ್ಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಈ ಟ್ಯಾಬ್ಲೆಟ್ಸು ನಮ್ ಫ್ಯಾಮಿಲಿ ಡಾಕ್ಟರ್ ಸಜೆಸ್ಟ್ ಮಾಡಿರೋ. ಓಕೆ ಮ್ಯಾಮ್. ಧ್ರುವ, ಏನಾಯ್ತು? ನಾನು ಅದಿತಿ. ಸಖಿಯೇ 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 ಓ ಸಖಿಯೇ ಸಖಿಯೇ ಸಾವರಿಸು, ಓ ಸಖಿಯೇ ಸಖಿಯೇ ಸಾವರಿಸು, ಓ ಸಖಿಯೇ ಸಖಿಯೇ ಸಾವರಿಸು, ಓ ಸಖಿಯೇ ಸಖಿಯೇ ಸಾವರಿಸು. ಹೌದು ಧ್ರುವ, ನಾನೇ ನೀನ್ ಅದಿತಿ ಬಂದಿದ್ದೀನಿ. ನೀನು ನೋಡೋಕ್ಕೋಸ್ಕರನೇ ನಾನು ಈ ಗೆಟಪ್ಪಲ್ಲಿ ಬಂದಿದ್ದೀನಿ. ದಿನ ನಿನಗೆ ನೋಡ್ಬೇಕು ಅಂತಾನೆ ಆ ದೇವ್ರೆ ನನಗೆ ಅಂತ ಸೃಷ್ಟಿ ಮಾಡಿರೋ ಅವಕಾಶ ಇದು. ಸರಿ ನಿನ ಗುರಿ, ನೀನೆ ನಮ್ಮ ದಾರಿ, ನೀನೆ ನಗು, ನೀನೆ ಅಳು, ನೀನೆ ನನ್ನ ಬೇರೆ.
ಯಾವಾಗ ಯಾರಿಗ್ ಗೊತ್ತಾಗುತ್ತೋ ಅನ್ನೋದೇ ನಂಗೆ ಭಯ ಆಗ್ತಿರೋದು. ಆದ್ರೂ ಪರವಾಗಿಲ್ಲ ಧ್ರುವ, ಅಲ್ಲಿ ತನಕ ನಿನ್ನ ನೋಡೋದಕ್ಕೆ ನಾನು ಇದೇ ಗೆಟಪ್ಪಲ್ಲಿ ಬರ್ತಾ ಇರ್ತೇನೆ. ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ ಧ್ರುವ, ನನಗೆ ನೀನ್ ಹುಷಾರಾಗ್ಬೇಕು. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ರಿಸ್ಕ್ ಬೇಕಾದ್ರೂ ತಗೋತೀನಿ ಧ್ರುವ. ನೀನ್ ನನಗ್ ಬೇಕು ಧ್ರುವ, ಬೇಕು ಅಷ್ಟೇ. ಏನಾಯ್ತು? ಇನ್ನು ಡಿಟೆಕ್ಟಿವ್ ಕೆಲಸ ಏನಾದ್ರು ಪತ್ತೆ ಆಯ್ತಾ? ಇಲ್ಲ ವೇದಾಂತ್, ಆ ನರ್ಸ್ ತುಂಬಾ ನಂಬಿಕಸ್ತೆ ಅನ್ಸಿದ್ಲು, ತುಂಬಾ ಒಳ್ಳೆಯವಳು ಅನ್ಸುತ್ತೆ. ಒಂದೇ ದಿನದಲ್ಲಿ ಅವ್ರು ಒಳ್ಳೆಯವರು ಅಂತ ಹೇಗೆ ಹೇಳ್ತೀಯ? ಅವ್ರು ಇವತ್ ನಮ್ಮ ಮನೆಗೆ ಫಸ್ಟ್ ಡೇ ಅಲ್ವಾ ಬಂದಿದ್ದು. ಇವತ್ತೇ ರಾಜಣ್ಣನ ಜೊತೆ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ ಗೊತ್ತಾ? ಅವ್ರು ರಾಜಣ್ಣನ ಜೊತೆ ಮಾತಾಡ್ತಿರೋ ರೀತಿ ನೋಡಿದ್ರೆ ಎಷ್ಟೋ ವರ್ಷದ ಪರಿಚಯ ಅಂತ ಅನ್ಕೋಬೇಕು, ಆ ತರ ಇತ್ತು. ಆಕ್ಚುಲಿ ವೇದಾಂತ್, ನಮ್ಮ ಮನೇಲಿ ಇಷ್ಟೊಂದ್ ಜನ ಇರ್ಬೇಕಾದ್ರೆ ರಾಜಣ್ಣನ ನೋಡ್ಕೊಳ್ಳೋದಕ್ಕೆ ನರ್ಸಿನ ಅಗತ್ಯ ಏನಿತ್ತು ಅಂತ ನನ್ನ ತಲೆಯಲ್ಲಿ ಕೊರಿತಾ ಇತ್ತು. ಆದ್ರೆ ನರ್ಸ್ ಬೇಕು ಅಂತ ಹೇಳಿದ್ದು ನಿಮ್ಮಮ್ಮ. ಎಲ್ಲಿ ನಾನು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಿನಗ್ ಬೇಜಾರಾಗುತ್ತೆ ಅಂತ ಸುಮ್ನೆ ಅದ ಅಷ್ಟೇ. ಹೌದು, ನರ್ಸ್ ಧ್ರುವನ್ ನೋಡ್ಕೊಳ್ಳೋದ್ರಿಂದ ನಿನ್ಗೇನ್ ಪ್ರಾಬ್ಲಮ್ ಆಗುತ್ತಾ? ಅದೇನೋ ಗೊತ್ತಿಲ್ಲ ವೇದಾಂತ್, ಕಷ್ಟ ಕಾಲದಲ್ಲಿ ನಮ್ಮವ್ರನ್ನ ನಾವ್ ನೋಡ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಅದೇನಾ ಥರ? ನಮ್ಮವ್ರನ್ನ ನಾವ್ ನೋಡ್ಕೊಳ್ಳೋದ್ರಿಂದ ಈಗಿರೋ ಸಂಬಂಧ ಇನ್ನೂ ಗಟ್ಟಿಯಾಗಿ ಒಳ್ಳೆ ಬಾಂಧವ್ಯ ಬೆಳುತ್ತೆ ಅನ್ನೋದು ನನ್ನ ನಂಬಿಕೆ. ಆದ್ರೆ ವೈಜಯಂತಿ ಅಮ್ಮ ಅಜ್ಜನ್ ನೋಡ್ಕೊಳ್ಳೋ ರೀತಿ, ನರ್ಸು ರಾಜಣ್ಣನ ನೋಡ್ಕೊಳ್ಳೋ ರೀತಿ ನೋಡ್ತಾ ಇದ್ರೆ ಇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗ್ತಿದೆ, ನಮ್ಮನೆಯವ್ರು ಅನ್ನೋ ತರ ಫೀಲ್ ಆಗ್ತಿದೆ. ಹಾಗೆ ನಾವು ಕೂಡ ನಿಮ್ಮವರು ಅನ್ನೋದನ್ನ ಮರಿಬೇಡ. ಏನ್ ಗೊತ್ತಿಲ್ಲ ಅಂದ್ರು ಗ್ಯಾಪ್ ರೊಮ್ಯಾನ್ಸ್ ಮಾಡೋಕ್ ಮಾತ್ರ ಚೆನ್ನಾಗ್ ಗೊತ್ತಿದೆ ಅಲ್ವಾ? ನನಗ್ ಮಾತ್ರ ಈ ಊಟ ಬೇಡ. ದಿನ ಇದೇ ಊಟ ತಿಂದು ತಿಂದು ನಾಲ್ಗೆಲ್ಲ ಜಟ್ಕಟ್ ಹೋಗ್ಬಿಟ್ಟಿದೆ. ನನ್ಗೆ ಬೇರೆ ಏನಾದ್ರು ಮಾಡ್ಕೊಂಡ್ ಹೋಗು. ಅಕ್ಕ ಪ್ಲೀಸ್ ಕಣೆ, ನೀನ್ ಈ ಟೈಮಲ್ಲಿ ಅದ್ ಬೇಕು ಇದ್ ಬೇಕು ಅಂತ ಹಠ ಮಾಡ್ಬೇಡ. ಸ್ವಲ್ಪ ದಿನ ತಡ್ಕೋ, ಆಮೇಲೆ ಏನ್ ಬೇಕಿದ್ರು ತಿನ್ಬೋದಂತೆ. ಹೋಗೆ ಅಮ್ಮೋ, ಏನಾದ್ರೂ ಕೇಳಿದ್ರೆ ಸೇಮ್ ಇದೇ ಕಂಟಿನ್ಯೂಟಿ ಡೈಲಾಗ್ ಹೇಳ್ತೀಯ, ಇಲ್ಲ ಅಂದ್ರೆ ಡಯಟ್ ಅಂತೀಯ. ಪ್ಲೀಸ್ ಅಮ್ಮು, ನನ್ಗೆ ಬೇರೆ ಏನಾದ್ರೂ ತಿನ್ಬೇಕು ಅನ್ನಿಸ್ತಿದೆ. ಬೇರೆ ಏನಾದ್ರು ಅಂದ್ರೆ ಏನಕ್ಕ? ಬೇರೆ ಅಂದ್ರೆ ಬೇರೆನೆ ರೀ ಹೆಂಡತಿ. ಪಿಜ್ಜಾನ, ಸ್ಯಾಂಡ್ವಿಚ್, ಬರ್ಗರ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಚೈನೀಸ್, ಮಿಲಿಟರಿ ಹೋಟ್ಲು ತನಕನು ನಿಮ್ಗೆ ಏನ್ ಬೇಕು ಹೇಳ್ರಿ, ಎಲ್ಲ ನಿಮ್ ಕಣ್ಮುಂದೆ ಇರುತ್ತೆ. ಹೋಗಿ ವಿಕ್ಕಿ, ಚೈನೀಸ್ ಅಂತೆ, ಇಟಾಲಿಯನ್ ಅಂತೆ, ನನ್ಗೆ ಯಾವ ಊಟನೂ ಬೇಡ. ನನ್ಗೆ ನಮ್ ಕಡೆ ಊಟ ಬೇಕು, ಅದರಲ್ಲೂ ನಮ್ ಕರ್ನಾಟಕದ ಊಟ ಬೇಕು. ಅಕ್ಕ ಪುಳಿಯೋಗರೆ ಓಕೆನಾ? ಅಥವಾ ಅವರೆಕಾಳು ಉಪ್ಪಿಟ್ಟು? ಇಲ್ಲಾಂದ್ರೆ ನಮ್ ಫೇವ್ರೆಟ್ ಚಿತ್ರಾನ್ನ. ಹೋಗಿ ಮಲ್ನಾಡ್ ಸ್ಪೆಷಲ್ ಕಡುಬು, ಹುಳಿ ಅವಲಕ್ಕಿ, ಕ್ಯಾರೆಟ್ ಹಲ್ವಾ, ಗಿರ್ಮಿಟ್ಟು, ಮಿರ್ಚಿ ಮಂಡಕ್ಕಿ, ಪಡ್ಡು, ಏನ್ ಬೇಕು ಹೇಳು. ಪ್ಲೀಸ್ ಇಬ್ರು ಒಂದ್ ನಿಮಿಷ ಸುಮ್ನೆ ಇರ್ತೀರಾ? ಯಾಕೆಂಟಿ, ಏನಾಯ್ತು? ಯಾಕಂದ್ರೆ ನೀವಿಬ್ರು ಹೇಳಿದ್ ನನ್ಗೆ ಯಾವ್ದು ಇಷ್ಟ ಆಗ್ಲಿಲ್ಲ. ಮತ್ತಿನ್ನೇನ್ ಬೇಕು? ನನ್ ಚಿಕ್ಕ ವಯಸ್ಸಿಂದಾನು ಅದು ನನ್ನ ಫೇವ್ರೆಟ್ ಫುಡ್. ಏನೇ ಅದು ನಂಗೆ ಗೊತ್ತಾಗ್ತಿಲ್ಲ. ಏನೇ ಅಮ್ಮು ನೀನು, ನನ್ ತಂಗಿಯಾಗಿ ನನ್ ಫೇವ್ರೆಟ್ ಫುಡ್ ಯಾವ್ದು ಅಂತ ಗೊತ್ತಿಲ್ವಾ? ಸರಿ ಆಯ್ತಿರೋ, ನೀವ್ ಇನ್ನೊಂದ್ ಹೆಂಟ್ ಕೊಡ್ತೀನಿ. ಅದ್ರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ, ಅದನ್ನ ತಿಂದ್ರೆ ಶಕ್ತಿ ಬರುತ್ತೆ. ಏನ್ರಿ ಅದು? ಸರಿಯಾಗಿ ಹೇಳ್ರಿ. ನೋಡಿ ನದ್ನಿ, ನಿನ್ಗೇನಾದ್ರೂ ಗೊತ್ತಾಯ್ತಾ? ಬಾಬಾ ದೇವ್ರಾಣ ನಂಗೆ ಗೊತ್ತಾಗ್ತಿಲ್ಲ. ನಮ್ ಕರ್ನಾಟಕದ ಫೇಮಸ್ ಫುಡ್ ಯಾವ್ದು ಅಂತ ಗೊತ್ತಿಲ್ಲ ಅಂತೀರಲ್ಲ? ಅಕ್ಕ ತೀರಾ ಮೆದ್ಲು ಕೈಯಾಕ್ ಬಿಡ್ಕಣೆ ಪ್ಲೀಸ್, ಏನು ಅಂತ ನೀನೇ ಹೇಳು. ಅದು ಏನ್ ಗೊತ್ತಾ? ನನ್ ಫೇವ್ರೆಟ್ ರಾಗಿ ಮುದ್ದೆ. ಅಕ್ಕ ನೀನೊಂಥರ ಲೆಜೆಂಡ್ ಕಣೆ. ಈ ಶತಮಾನದ ಹೆಣ್ಮಕ್ಳೆಲ್ಲ ನಿನ್ನ ನೋಡಿ ಕಲಿಬೇಕು. ಎಲ್ರು ಬಸ್ರಿ ಬೈಕೆ ಅಂತ ಮಾವಿನಕಾಯಿ, ಹುಣಸೆ ಹಣ್ಣು, ಉಪ್ಪಿನಕಾಯಿ ಅಂತ ತಿಂದ್ರೆ ನೀನು ಮುದ್ದೆ ಕೇಳ್ತಾ ಇದ್ಯಾ? ಇಡೀ ರಾಜ್ಯದಲ್ಲಿ ನಾನೇ ಮೊದಲನೇವಳು ಅನ್ಕೋ. ಇದು ನನ್ ವಿಚಿತ್ರ ಬೈಕೇನಾದ್ರೂ ಅನ್ಕೋ, ಆದ್ರೆ ನನ್ಗೆ ರಾಗಿ ಮುದ್ದೆ ಬೇಕು 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 ಬೇಕು. ಹೋಗ್ ಮಾಡ್ಕೊಂಡ್ ಬಾ ಅಷ್ಟೇ.
ಬಾಬಾ ನಾನ್ ಬೇಕಿದ್ರೆ ರೊಟ್ಟಿ ಮಾಡ್ತೀನಿ, ಪಲಾವ್ ಮಾಡ್ತೀನಿ, ದೋಸೆ ಮಾಡ್ತೀನಿ, ಹಾಗೋಗೋ ಕಷ್ಟಪಟ್ಟು ಕಡುಬು ಮಾಡ್ತೀನಿ. ಆದ್ರೆ ನಂಗೆ ಈ ರಾಗಿ ಮುದ್ದೆ ಮಾತ್ರ ಮಾಡಕ್ ಬರಲ್ಲ ಬಾಬಾ. ಅಯ್ಯೋ ರೋಡಿನಾದ್ನಿ, ನನಗೆ ಮುದ್ದೆ ನುಂಗಕ್ಕೆ ಬರಲ್ಲ. ಇನ್ ಮಾಡೋದೆಲ್ಲಿಂದ ಬಂತು? ಬೇಕಿದ್ರೆ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಲಸಾನ್ಯಾ, ಸ್ಪ್ರಿಂಗ್ ರೋಲ್ಸ್, ಪಾಸ್ತಾ ಇದನ್ನೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ. ಬಟ್ ಈ ಮುದ್ದೆ ಮಾಡೋದು ರಾಕೆಟ್ ಸೈನ್ಸ್ ನನಗೆ. ಅಮ್ಮ ಸಾಕಾ? ಇಲ್ಲ ಕಣ ಪುಟ್ಟ, ಇನ್ನು ಸ್ವಲ್ಪ ಹೊತ್ತು ಮಾಡು. ಮೈಕೈ ಎಲ್ಲ ತುಂಬಾ ನೋವು, ಈ ರೆಟ್ಟೆ ಅಂತೂ ಸೆಳೆತ. ಸ್ವಲ್ಪ ಮಾಡಪ್ಪ. ಅಮ್ಮ ನೀನ್ ಈ ತರ ಮೈಕೈ ಒತ್ತಿಸ್ಕೊಳ್ತಾ ಇದ್ರೆ ನೋವು ಕಮ್ಮಿ ಆಗಲ್ಲ, ಹೊತ್ತು ಜಾಸ್ತಿ ಆಗುತ್ತೆ. ಅಮ್ಮ ನಿನ್ ಹತ್ರ ಒಂದ್ ಮಾತು ಕೇಳಲ್ಲ? ಕೇಳಮ್ಮ, ಹೇಳ್ತೀನಿ. ಅಮ್ಮ ನೀನ್ ಏನ್ ಕೆಲ್ಸ ಮಾಡ್ತಿದ್ಯಾ? ನಾನೇನ್ ಕೆಲಸ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಸದ್ಯಕ್ ಹೂ ಕಟ್ಟೋ ಕೆಲ್ಸ ಮಾಡ್ತಿದ್ಯಾ ಅಂತ ಮಾತ್ರ ಗೊತ್ತು. ಹೌದು ಕಣೆ, ನಾನು ಅದನ್ನೇ ಮಾಡ್ತಿರೋದು. ಯಾಕೆ ಗೊತ್ತಿಲ್ಲ ಅನ್ನೋ ತರ ಕೇಳ್ತಿದ್ಯಾ? ಮತ್ತ್ಯಾಕಮ್ಮ ಮೈ ಕೈ ಎಲ್ಲ ನೋವು ಬರುತ್ತೆ? ಅಲ್ಲ, ಹೂ ಕಟ್ಟಿದ್ರೆ ಅಷ್ಟೊಂದು ನೋವಾಗುತ್ತಾ? ನನ್ಗೆ ಯಾಕೋ ನೀನ್ ಬೇರೆನೆ ಕೆಲ್ಸ ಮಾಡ್ತಿದ್ಯಾ ಅಂತ ಡೌಟು. ನಿನ್ಗೆ ಯಾಕೋ ಪುಟ್ಟ ಈ ಡೌಟು? ವಯಸ್ಸಾಗ್ತಾ ಆಗ್ತಾ ಎಲ್ಲ ನೋವು ಬರುತ್ತೆ. ಸುಮ್ನೆ ಕೂತಿದ್ರು ಬರುತ್ತೆ, ಹೂ ಕಟ್ಟಿದ್ರು ಬರುತ್ತೆ. ನಿನ್ಗಿನ್ನು ವಯಸ್ಸಾಗಿಲ್ಲ ನೋಡು, ಆಮೇಲೆ ನಿನಗೆ ಗೊತ್ತಾಗುತ್ತೆ. ಏನೋ ನಂಗಂತೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನೀನ್ ನೋಡಿದ್ರೆ ಮೈ ಕೈ ನೋವು ಅಂತ ಮಲ್ಕೊಂಡಿರ್ತೀಯ, ಅಪ್ಪ ನೋಡಿದ್ರೆ ನೈಟ್ ಡ್ಯೂಟಿ ಮಾಡಿ ಹಗಲೆಲ್ಲ ಮಲ್ಕೊಂಡಿರ್ತಾರೆ. ಏನಾದ್ರೂ ಮಾತಾಡೋಣ ಅಂದ್ರೆ ನೀನು ಸಿಗಲ್ಲ, ಅಪ್ಪನೂ ಸಿಗಲ್ಲ. ಏನ್ ಮಾಡೋದು ಅಂಜು? ಜೀವನಕ್ಕೆ ಏನಾದ್ರೂ ಮಾಡ್ಬೇಕಲ್ವಾ ಮಗಳೇ? ಅದಿತಿ, ಆಯ್ತಾ ನಿನ್ ನಾಟಕದ ಪ್ರಾಕ್ಟೀಸು? ಹಾಮ ಮುಗೀತು. ಅದಿತಿ, ಈಗ ಸ್ವಲ್ಪ ಹೊತ್ತಲ್ಲಿ ಆರ್ತಿ ಅಮ್ಮ ಇಬ್ರು ಫೋನ್ ಮಾಡಿದ್ರು. ಕೆಲ್ಸದ ಗಡಿಬಿಡಿಲಿ ನಾನು ತೆಗಿಯೋಕೆ ಆಗ್ಲಿಲ್ಲ ಕಣೆ, ಸ್ವಲ್ಪ ಮಾಡ್ಕೊಡಮ್ಮ. ಅಯ್ಯ, ಅದಕ್ಕೆ ನನ್ಗೋಸ್ಕರ ಯಾಕಮ್ಮ ಕಾದೆ? ಈ ಡೌರಾಣಿ ಇದ್ಲಲ್ಲ, ಅವಳಿಗೆ ಹೇಳ್ಬೇಕಿತ್ತು. ಏ ಮರ್ತೋಯ್ತು ಅಂತ ಹೇಳಿಲ್ವೇನೆ? ಅಂಜು, ನೀನೇ ಮಾಡ್ಕೊಡಪ್ಪ. ನಾನು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ತುಂಬಾ ಡೇಂಜರ್ ಇದೆ ಅಂತ ಅನ್ಸ್ತಾ ಇದೆ, ಜೊತೆಗೆ ರಿಸ್ಕಿ ಕೂಡ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು? ಧ್ರುವನ ನೋಡ್ದೇ ಇದ್ರೆ ನಂಗೆ ಸಮಾಧಾನನೇ ಆಗಲ್ಲ. ಯಾವಾಗ ಅವನ್ನ ನೋಡ್ತೀನೋ, ಯಾವಾಗ ಅವನ ಜೊತೆ ಮಾತಾಡ್ತೀನೋ ಅಂತ ಅನಿಸ್ತಾ ಇರತ್ತೆ. ಅವನಿಗೋಸ್ಕರ ಯಾವ್ದೇ ರಿಸ್ಕ್ ಬೇಕಾದ್ರೂ ತಗೋತೀನಿ, ಯಾರನ್ನ ಬೇಕಾದ್ರೂ ಎದುರಾಕೊಳ್ತೀನಿ. ನಾನು ಯಾವಾಗ್ಲೂ ಅವನ ಜೊತೆನೇ ಇರ್ತೀನಿ, ಅವನ ಜೊತೆಗೆ ಬದುಕ್ತೇನೆ. ಅದಕ್ಕೆ ಧ್ರುವಂಗೆ ಬ್ಲೂ ಕಲರ್ ಇಷ್ಟ ಅಂತ ಹೇಳಿದ್ರು. ಹೇಗಾದ್ರೂ ಮಾಡಿ ಧ್ರುವಂಗೆ ಬ್ಲೂ ಶರ್ಟ್ ಗಿಫ್ಟ್ ಮಾಡ್ಬೇಕು, ಹಾಗಾದ್ರೂ ಅವ್ನು ಖುಷಿ ಪಡ್ತಾನೆ. ಈ ಶರ್ಟು ಧ್ರುವಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕ್ವಾಲಿಟಿನೂ ಚೆನ್ನಾಗೇ ಇದೆ. ಇದನ್ನೇ ಕೊಡಿಸ್ತೀನಿ. ಶರ್ಟ್ ಏನೋ ಎಲ್ಲಾನು ಚೆನ್ನಾಗಿದೆ, ಆದ್ರೆ ದುಡ್ಡು ನೋಡಿದ್ರೆ 2,500 ಮೇಲೇನೆ ಇದೆ. ಅಷ್ಟೊಂದೆಲ್ಲ ನನ್ನ ಹತ್ರ ಎಲ್ಲಿದೆ? ಹಾ, ಅಮ್ಮನ್ ಜೀರಿಗೆ ಡಬ್ಬದಲ್ಲಿ ದುಡ್ಡು ಇದ್ದೇ ಇರುತ್ತೆ. ನೀರ್ ಕುದಿತಾ ಇದೆ ಅಲ್ವಾ? ಆ ಬಟ್ಟೆಯಿಂದ ನಿಧಾನವಾಗಿ. ಈಗ ಇದರಿಂದ 4 ಸೌಟು ಅದಕ್ಕೆ ಹಿಟ್ ಹಾಕ್ಬೇಕು. ಇಷ್ಟೇ ಅಲ್ವಾ? ಅಷ್ಟೇ. ಈಗ ಆ ಕುದ್ದಿರೋ ನೀರೆಲ್ಲ ಮೇಲ್ ಬರುತ್ತೆ. ಆಗ ನಾವು ಮುದ್ದೆನ ಮೃದುವಾಗಿ ತಿರುಗಿಸ್ಬೇಕು. ಈಗ ಕೋಲ್ ತಗೊಳ್ಳಿ, ಇತ್ತಿರಿ. ಹಾಗಲ್ಲ, ನಾನು ತೋರಿಸ್ತೀನಿ. ಹಿಡ್ಕೋಬೇಕು ಹೀಗೆ.
ಗಂಟು ಕಟ್ಟಕ್ ಬಿಡಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಆಯ್ತಾ? ಹೇಳಿದ್ರಾ? ಈಗ ನೀವೊಂದು ಮಾಡ್ಕೊಡ್ತೀರಾ? ಹಂಗ್ ಮಾಡ್ಲಾ? ಹಾ, ನೀರ್ ಚೆನ್ನಾಗಿ ನೀರ್ ಇಟ್ಕೊಳ್ಳಿ. ಹಾ, ಹೀಗೆ ಮುದ್ದೆ ಮಾಡೋದು. ಇನ್ಮೇಲೆ ನೀವ್ ಯಾರ ಹತ್ರನೂ ಮುದ್ದೆ ಕಲ್ಸ್ಕೊಡಿ ಅಂತ ಹೇಳ್ಬೇಕಾಗಿಲ್ಲ. ಯಾಕೆ ಹೇಳಿ, ಈಗ ನಿಮ್ಗೆ ಮುದ್ದೆ ಮಾಡಕ್ ಬರುತ್ತೆ. ಥ್ಯಾಂಕ್ಸ್ ಅತ್ತೆ. ಏನು ಅನ್ಕೋಬೇಡಿ ಮಾ, ಮದ್ವೆ ಆಗಕ್ಕೂ ಮುಂಚೆ ಅಡ್ಗೆ ಮಾಡೋದನ್ನ ತಾಯಿ ಹೇಳ್ಕೊಡ್ತಾರೆ, ಮದ್ವೆ ಆದ್ಮೇಲೆ ಅತ್ತೆ ಹೇಳ್ಕೊಡ್ತಾರೆ. ಈಗೊಂದ್ ಕ್ಷಣ ನೀವ್ ನನಗೆ ಅತ್ತೆ ಅನ್ಸ್ತ್ರಿ, ಅದಕ್ಕೆ ಹಾಗೆ ಹೇಳ್ದೆ. ದೆವ್ವ ಅಲ್ಲ ಬಾಬಾ, ನಿಮ್ಮಮ್ಮ ನನಗ್ ಬೇಕಾದವ್ರೊಬ್ರಿಗೆ ಬೈದು ಅವಮಾನ ಮಾಡಿದ್ದಾರೆ. ಕೋಪಕ್ಕೆ ನಾನು ಅವ್ರ ಮೇಲೆ ಪ್ರತಿಕಾರ ತೀರಿಸ್ಕೊಳ್ಳಬೇಕು, ಅವ್ರಿಗೆ ಸರಿಯಾಗಿ ಟಾರ್ಚರ್ ಕೊಡ್ಬೇಕು. ಅದೇ ಏನ್ ಟಾರ್ಚರ್ ಕೊಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ಗೂ ಅವಳಿಗೆ ಟಾರ್ಚರ್ ಕೊಡಕ್ ಇಷ್ಟನೇ ನೋಡಿ. ನಾನು ಹೇಳಿ ಕೇಳಿ ನಾವಿಬ್ರು ಕ್ರೈಮ್ ಪಾರ್ಟ್ನರ್ಸ್ ಅಲ್ವಾ? ಡೋಂಟ್ ವರಿ, ನಾನಿದ್ದೀನಿ. ಏನ್ ಮಾಡೋಣ ಬಾಬಾ? ಬಾಬಾ, ಅವಳಿಗೆ ಬುದ್ಧಿ ಕಲ್ಸ್ಬೇಕು ಅಂತಂದ್ರೆ ಕುತ್ಕೊಳ್ಳೋ ಚೇರಲ್ಲಿ ಕರೆಂಟ್ ಶಾಕ್ ಕೊಡ್ಬೇಕು. ಅವಳು ತಿನ್ನೋ ಊಟದಲ್ಲಿ ಜಾಪಾಳ್ ಮಾತ್ರ ಹಾಕ್ಬೇಕು. ಅದ್ ಬೇಡ ಅಂತಂದ್ರೆ ಅವಳ ರೂಮ್ ಒಳಗಡೆ ಹಾವು ಬಿಡ್ಬೇಕು. ಇಲ್ಲ, ಅವಳ ಮೈ ಮೇಲೆ ನಸ್ಕಿನ್ ಪುಡಿ ಹಾಕ್ಬೇಕು. ಇದಿಷ್ಟು ಯಾವ್ದು ಮಾಡೋಣ ಬಾಬಾ? ಇಲ್ಲ ನೋಡಿ ನನ್ನಿ, ಇದೆಲ್ಲ ಯಾವ್ದು ವರ್ಕೌಟ್ ಆಗಲ್ಲ. ಅವತ್ತು ಮೃತ್ಯುಂಜಯ ಹೋಮದಲ್ಲಿ ಒಂದ್ ಟ್ರಿಕ್ ಪ್ಲೇ ಮಾಡಿದ್ವಲ್ಲ, ಅದನ್ನೇ ಮಾಡ್ಬೇಕು. ಬಾಬಾ, ಅದು ವರ್ಕ್ ಆಗುತ್ತೆ ಅಂತೀರಾ? ಬರೀ ಸಿನಿಮಾ ನೋಡೋದಲ್ಲ, ಕೆಲವು ಮೆಲೋ ಡ್ರಾಮಾ ಸೀರಿಯಲ್ ನಲ್ಲೂ ಈ ತರ ಖತರ್ನಾಕ್ ಐಡಿಯಾಗಳಿರುತ್ತೆ. ಹೇಗಿದ್ರು ನಮ್ಮ ಮನೆ ಪಕ್ಕ ಖಾಲಿ ಸೈಟ್ ಇದೆಯಲ್ಲ, ಅಲ್ಲಿ ತುರ್ಕೆ ಸೊಪ್ಪು ಬೆಳೆದಿದೆ. ಆ ಟವಲ್ ನಿಂದ ಸುವಾಸಿನಿ ಮುಖ ಒರೆಸ್ಕೊಂಡಾಗ ಉರಿ ಸ್ಟಾರ್ಟ್ ಆಗುತ್ತೆ. ಆ ಉರಿಯಿಂದ ಜನ ಎಲ್ಲ ಮುಖಕ್ಕೆ ಹಾಕೊಳ್ತಾಳೆ. ಅದಾದ್ಮೇಲೆ ಮುಖ ವಾಶ್ ಮಾಡ್ಕೊಳ್ತಾಳೆ. ಬಾಬಾ, ಸೂಪರ್ ಆಗಿದೆ ಇದು. ನೀವ್ ಹೇಳ್ದಂಗೆ ಮಾಡೋಣ. ಆದ್ರೆ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನಾನ್ ಹೇಳೋ ಕೆಲಸ ಮಾಡ್ಬೇಕು. ಏನದು ನೋಡಿ ನನ್ನಿ? ಸೂಪರ್ ನೋಡಿ ನನ್ನಿ. ಇದನ್ನೆಲ್ಲ ನೀನು ವೇದಾಂತ್ ನೋಡ್ಕೊಳ್ತಿದ್ದೀರಲ್ವಾ? ನಮ್ ಕಂಪ್ನಿಗೆ ತಂದೆ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಇದನ್ನೆಲ್ಲ HR ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ. ನೀನ್ ನನ್ನನ್ನು ಯಾಕೆ ಕೇಳ್ತಿದ್ಯಾ? ಹೌದಲ್ವಾ? ಓಕೆ ಬಿಡಿ, ನಾನು ಅಗ್ರಜನ್ ಹತ್ರ ಮತ್ತೆ HR ಹತ್ರ ಡಿಸ್ಕಸ್ ಮಾಡ್ಕೊಳ್ತೀನಿ. ಇವನ್ ಯಾವ ಕೆಲ್ಸನೂ ಪೂರ್ತಿ ಮಾಡಲ್ಲ.
ಎಲ್ಲ ಅರ್ಧಂಬರ್ಧಾನೆ. ಸುಹಾಸಿನಿ, ಬರೀ ಈಗ ಮುಖಕ್ಕೆ ಮಾತ್ರ ತುರ್ಕೆ ಸೊಪ್ಪು ಹಾಕಿದ್ದೀನಿ. ಇನ್ನೊಂದ್ಸಲ ನಮ್ಮ ಅಪ್ಪಂಗೆ ಏನಾದ್ರು ಅಂದ್ರೆ ಮೈಗೆಲ್ಲ ಹಾಕ್ತೀನಿ, ಹುಷಾರ್. ಅಮ್ಮ ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ ಅವ್ರು ಎಷ್ಟೊಂದು ಅಂದ್ಕೊಳ್ತಾರ ಗೊತ್ತಾ? ಅಲ್ಲ ಕಣೆ, ಲವ್ವೇ ಬೇರೆ ಜೀವನಾನೇ ಬೇರೆ. ಪ್ಲೀಸ್ ಕಣೆ, ಈ ವಿಷಯ ತೆಗ್ದಾಕ್ಬಿಡು. ಸೂಸೈಡಾ? ನಾನ್ ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ಲಿ? ಅದು ಅಲ್ದೆ ಲವ್ ಫೇಲ್ಯೂರ್ ಆಗಿದೆ ಅಂತ ನಿಂಗೆ ಯಾರು ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕು? ನಿನ್ ಬ್ಯಾಗ್ ಅಲ್ಲಿರೋ ಮಾತ್ರೆ ನೋಡಿದ್ರೆ ಗೊತ್ತಾಗಲ್ವಾ? ಗೊತ್ತು, ನೀನ್ ಈ ಮಾತ್ರೆನ ಸೂಸೈಡ್ ಮಾಡ್ಕೋಬೇಕು ಅಂತಾನೆ ತಗೊಂಡ್ಬಂದಿರೋದು. ಈ ಟ್ಯಾಬ್ಲೆಟ್ ಯಾರು ತಗೋತಾರೆ ಅಂತ ನಿಂಗೆ ಗೊತ್ತಾ? ಇದನ್ನ ಆಂಗ್ಸೈಟಿ ಇರೋರು ಮಾತ್ರ ತಗೊಳ್ಳೋದು. ಇದನ್ನ ತಗೊಂಡ್ರೆ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಮೆಮೊರಿ ಲಾಸ್ ಕೂಡ ಆಗುತ್ತೆ. ನೀನು ಸೂಸೈಡ್ ಮಾಡ್ಕೊಳಕ್ಕಲ್ಲ ಅಂದ್ರೆ ಮತ್ತೆ ಯಾಕೆ ಈ ಟ್ಯಾಬ್ಲೆಟ್ ತಗೊಂಡಿದ್ಯಾ? ಈ ಟ್ಯಾಬ್ಲೆಟ್ ಎಲ್ಲ ನಿಂಗೆಲ್ ಸಿಕ್ತು? ಓಹೋ, ಇದಾ ಮ್ಯಾಟ್ರು? ನನ್ ಕಾಲೇಜಲ್ಲಿ ನನ್ ಫ್ರೆಂಡ್ ಮೀನಾ ಇದ್ದಾಳಲ್ಲ, ಎಲ್ಲ ಅವಳ್ದೆ. ಅವಳು ಇಟ್ಕೊಂಡಿರೋ ಆಮೇಲೆ ಇಸ್ಕೋತೀನಿ ಅಂದ್ಲು. ಮೋಸ್ಟ್ಲಿ ವಾಪಸ್ ಇಸ್ಕೊಳ್ಳೋದು ಮರ್ತು ಬಿಟ್ಟಿದ್ದಾಳೆ ಅನ್ಸುತ್ತೆ. ಇಲ್ಲೇ ಇರ್ಲಿ ಬಿಡು, ನಾಳೆ ಹೋಗಿ ನಾನೇ ಕೊಡ್ತೀನಿ. ಅಕ್ಕ, ಈ ಮಾತ್ರೆಯಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನೀನು ನಿನ್ ಫ್ರೆಂಡ್ಗೆ ಹೇಳು ಇದನ್ನ ತಗೊಂಬೇಡ ಅಂತ. ಅವಳಿಗೂ ಸ್ವಲ್ಪ ಬುದ್ಧಿ ಹೇಳೆ. ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು. ಸೂಸೈಡ್ ಮಾಡ್ಕೊಂಡ್ರೆ ಅಪ್ಪ ಅಮ್ಮಂಗೆ ಮೋಸ ಮಾಡ್ದಾಗುತ್ತೆ ಅಂತ ಹೇಳೆ. ಪ್ಲೀಸ್ ಕಣೆ. ಅಂಜು, ಏನೇ ಒಳ್ಳೆ ಡಾಕ್ಟರ್ ಲೆಕ್ಚರ್ ಕೊಡೋ ತರ ಈ ಟ್ಯಾಬ್ಲೆಟ್ ಬಗ್ಗೆ ನೀನ್ ಕೊಡ್ತಿದ್ಯಾ? ನಿಂಗೆ ಇದೆಲ್ಲ ಗೊತ್ತು? ಇದನ್ನ ಹೇಳಕ್ಕೆ ಡಾಕ್ಟರ್ ಆಗಿರ್ಬೇಕು ಅನ್ಕೊಂಡಿದ್ಯಾ? ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಆದ್ರೂ ನೀನ್ ತುಂಬಾ ಇದೆಯಾ ಕಣೆ. ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರೋಳ್ಗೆ ಇಷ್ಟು ಗೊತ್ತಿಲ್ಲ ಅಂದ್ರೆ ಹೇಗೆ? ನನಗೆಲ್ಲ ಗೊತ್ತು. ಅದ್ಬಿಡು, ನಿನ್ ಫ್ರೆಂಡ್ಗೂ ಈ ಮಾತ್ರೆನೆಲ್ಲ ತಗೊಂಬೇಡ ಅಂತ ಹೇಳು. ನೀನು ಸ್ವಲ್ಪ ಹುಷಾರಾಗಿರು, ಆಯ್ತಾ? ಇದು ಡಾಕ್ಟರ್ ಕೊಟ್ಟರು ಮೆಡಿಸಿನ್. ಇನ್ಮೇಲೆ ನೀನು ಇದನ್ನೇ ಕೊಡ್ಕೊಡು. ಆ ಸುಹಾಸಿನಿ ತನ್ ಮಗ ಧ್ರುವಂಗೆ ಈ ಟ್ಯಾಬ್ಲೆಟ್ ಕೊಡ್ಬೇಕು ಅಂತ ಅನ್ಕೊಂಡ್ಲ. ಉದ್ದೇಶ ಆದ್ರೂ ಏನಾಗಿರ್ಬೋದು? ಅಂದ್ರೆ ಧ್ರುವ ಹುಷಾರಾಗೋದು ಅವಳಿಗೆ ಇಷ್ಟ ಇಲ್ವಾ? ಅಲ್ಲ, ಅವನು ಹುಷಾರಾದ್ರೆ ಇವಳಿಗೇನ್ ಪ್ರಾಬ್ಲಮ್? ಈ ಸುಹಾಸಿನಿ ಕೆಟ್ಟೋಳು ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಕೆಟ್ಟೋಳು ಅಂತ ಗೊತ್ತಿರ್ಲಿಲ್ಲ. ಯಾವ್ದಕ್ಕೂ ನಾನ್ ಹುಷಾರಾಗಿರ್ಬೇಕು. ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು.